ಶ್ರೀಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಪುರುಷೋತ್ತಮನಾದಂತಹ ಶ್ರೀರಾಮನ ಗುಣಗಣಗಳನ್ನು ವರ್ಣನೆ ಮಾಡುವುದು ನನ್ನ ವಿಷಯವಾಗಿದೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿರುವಂತಹ ಕೆಲವು ಸರ್ಗಗಳನ್ನು ಆಧರಿಸಿ ಈ ಉಪನ್ಯಾಸವನ್ನ ಮಾಡ್ತಾ ಇದ್ದೇನೆ. ಕೌಸಲ್ಯಾದೇವಿ ಹಾಗೂ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರನಾಗಿ ಭಗವಂತನಾದಂತಹ ವಿಷ್ಣುವು ಶ್ರೀರಾಮನ ರೂಪದಲ್ಲಿ ಅವತಾರವನ್ನ ತೆಗೆದುಕೊಂಡದ್ದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂತಹ ವಿಷಯ. ಅಯೋಧ್ಯೆಯಲ್ಲಿ ಜನ್ಮವನ್ನು ಪಡೆದಂತಹ ಶ್ರೀರಾಮ ಬಹಳ ಸುಂದರವಾಗಿ ರೂಪವನ್ನು ಹೊಂದಿರುತ್ತಾನೆ. ಸುಂದರ ರೂಪದೊಂದಿಗೆ ಸುಂದರವಾದಂತಹ ಗುಣಗಳನ್ನು ಕೂಡ ಹೊಂದಿರುತ್ತಾನೆ. ಹೇಗೆ ಇಂದ್ರನನ್ನ ಪಡೆದಂತಹ ದೇವಮಾತೆಯಾದಂತಹ ಅದಿತಿಯು ಸುಖವನ್ನ ಅನುಭವಿಸ್ತಾಳೋ ಅದೇ ರೀತಿಯಾಗಿ ಸಂತೋಷವನ್ನ ಶ್ರೀರಾಮನಿಗೆ ಜನ್ಮ ಕೊಟ್ಟಂತಹ ಕೌಸಲ್ಯಾದೇವಿಯು ಕೂಡ ಅನುಭವಿಸ್ತಾಳೆ. ಅಂತಹ ಉತ್ತಮನಾದಂತಹ ಶ್ರೀರಾಮನ ಗುಣಗಳನ್ನ ಮುಂದೆ ನೋಡೋಣ. ಶ್ರೀರಾಮನ ರೂಪವು ಎಷ್ಟು ಅದ್ಭುತವಾಗಿತ್ತೋ ಅದೇ ರೀತಿ ಆತನ ಪರಾಕ್ರಮವು ಕೂಡ ವಿಶಿಷ್ಟವಾಗಿರುತ್ತೆ. ತನ್ನಲ್ಲಿ ಪರಾಕ್ರಮವು ಹೆಚ್ಚಿದೆ ಎಂಬುವ ಕಾರಣಕ್ಕೋಸ್ಕರ ಉಳಿದವರಲ್ಲಿ ಆತ ಕಡಿಮೆಯನ್ನಾಗಿ ಗಮನಿಸ್ತಿರಲಿಲ್ಲ. ಬೇರೆಯವರು ತನಗಿಂತ ಸಾಮರ್ಥ್ಯದಲ್ಲಿ ಕೆಳಗಿನವರು ಎಂಬ ವಿಚಾರವನ್ನು ಕೂಡ ಆತ ಮಾಡ್ತಿರಲಿಲ್ಲ. ಯದ್ಯಪಿ ಆತನಿಗೆ ಸಮನಾಗಿ ವೀರ್ಯವಂತರು, ಶೌರ್ಯವಂತರು ಇಡೀ ಭೂಮಂಡಲದಲ್ಲೇ ಬೇರೆ ಯಾರು ಇರಲಿಲ್ಲ. ಆದರೂ ಕೂಡ ತನ್ನ ಸಮಾನರನ್ನಾಗಿಯೇ ಯೋಗ್ಯತೆಯ ಅನುಸಾರವಾಗಿ ಉಳಿದವರನ್ನ ನೋಡ್ತಾ ಇದ್ದ. ಇದು ಶ್ರೀರಾಮನ ಒಂದು ವಿಶಿಷ್ಟವಾದಂತಹ ಗುಣ. ಸಾಮಾನ್ಯವಾಗಿ ತಮ್ಮಲ್ಲಿ ಸಾಮರ್ಥ್ಯವಿದ್ದಾಗ ಶಾಂತತೆ ಕಡಿಮೆ ಇರುತ್ತೆ. ಆದರೆ ಶ್ರೀರಾಮನ ವಿಶಿಷ್ಟ ಗುಣವೇ ಶಾಂತನಾಗಿರುವುದು. ಆತನಲ್ಲಿ ಅತ್ಯಂತ ಸಾಮರ್ಥ್ಯಗಳಿದ್ದರೂ ಕೂಡ ಸ್ವಭಾವವನ್ನ ಶಾಂತತೆಯಿಂದ ಇರಿಸ್ಕೊಂಡಿರ್ತಾನೆ. ಆತ ಎಲ್ಲರೊಂದಿಗೆ ಯಥಾ ಉಚಿತವಾಗಿ ಮಾತುಗಳನ್ನು ಕೂಡ ಆಡ್ತಾ ಇರ್ತಾನೆ. ಯಾವತ್ತಿಗೂ ಕೂಡ ಕಠೋರವಾಗಿ ಬೇರೆಯವರೊಂದಿಗೆ ಮಾತಾಡ್ತಾ ಇರಲಿಲ್ಲ. ಎತ್ತರದ ಧ್ವನಿಯಲ್ಲಿ ಜ್ಯೇಷ್ಠರೊಂದಿಗೆ ಉಳಿದವರೊಂದಿಗೆ ವ್ಯವಹಾರವನ್ನ ಆತ ಮಾಡ್ತಾ ಇರಲಿಲ್ಲ. ತನಗೆ ಬೇರೆಯವರು ಹೆಚ್ಚಿನ ರೀತಿಯಲ್ಲಿ ಮಾತನಾಡಿದರೂ ಕೂಡ ಶಾಂತ ರೀತಿಯಲ್ಲಿಯೇ ಅವರೊಂದಿಗೆ ವ್ಯವಹಾರವನ್ನ ಮಾಡ್ತಾ ಇರ್ತಾನೆ. ನಿಷ್ಠುರತೆಯಿಂದ ಯಾವತ್ತಿಗೂ ಕೂಡ ಆತ ಉಳಿದವರಿಗೆ ಉತ್ತರವನ್ನ ಕೊಡ್ತಾ ಇರಲಿಲ್ಲ. ಬೇರೆಯವರ ಉಪಕಾರವನ್ನ ಆತ ಯಾವಾಗಲೂ ಕೂಡ ನೆನೆಸ್ತಾ ಇರ್ತಾನೆ. ಸಾಮಾನ್ಯವಾಗಿ ಉಪಕಾರವನ್ನ ಮಾಡಿದರೆ ಅಲ್ಲಿಗೆ ಅದನ್ನ ಮರೆಯುವಂತಹದ್ದು ಮನುಷ್ಯನ ಗುಣವಾದರೆ ಕೆಲ ಮಹಾತ್ಮರು ಯಾವಾಗಲೂ ಅದನ್ನ ಸ್ಮರಿಸ್ತಾರೆ. ಅದರಲ್ಲಿಯೂ ಕೂಡ ಶ್ರೀರಾಮಚಂದ್ರ ಒಂದು ಸಣ್ಣ ಉಪಕಾರವನ್ನು ಕೂಡ ಆಜೀವನ ನೆನೆಯುತ್ತಾನೆ ಇರ್ತಾನೆ. ಎಂದಿಗೂ ಕೂಡ ಆ ಉಪಕಾರವನ್ನ ಆತ ಮರೆಯುತ್ತಾ ಇರಲಿಲ್ಲ. ಬದಲಿಗೆ ಯಾರಾದರೂ ಆತನಿಗೆ ಅಪಕಾರವನ್ನ ಮಾಡಿದ್ರೆ ಆ ಅಪಕಾರವನ್ನ ಆತ ಎಂದಿಗೂ ಕೂಡ ನೆನೆಸ್ತಾ ಇರಲಿಲ್ಲ. ಒಬ್ಬರು ಒಂದು ಸಣ್ಣ ತಪ್ಪನ್ನ ನಮ್ಮ ವಿಷಯವಾಗಿ ಮಾಡಿದಾಗ ಅದನ್ನ ನೆನೆಸ್ತಾ ಅವರಿಗೆ ಬೈಯುವಂತಹದ್ದು, ಅವರನ್ನ ಹೀಯಾಳಿಸುವಂತಹದ್ದು ಸಾಮಾನ್ಯವಾಗಿ ಆಗುವಂತಹದ್ದು. ಆದರೆ ಪುರುಷೋತ್ತಮನಾದಂತಹ ಶ್ರೀರಾಮ ಉಳಿದವರನ್ನ ಎಂದಿಗೂ ಕೂಡ ಹೀಯಾಳಿಸಿ ಮಾತಾಡ್ತಾ ಇರೋದಿಲ್ಲ. ಹಾಗಾಗಿ ಆತ ಒಂದು ಉಪಕಾರವನ್ನು ಕೂಡ ಯಾವಾಗ್ಲೂ ನೆನೆಯುತ್ತಾ ಇರ್ತಾನೆ. ನೂರಾರು ಅಪಕಾರಗಳನ್ನ ತನಗೆ ಕಷ್ಟವನ್ನು ಕೊಟ್ಟರೂ ಕೂಡ ಅದನ್ನ ಆತ ನೆನೆಯುತ್ತಾ ಕೂಡ ಇರಲಿಲ್ಲ. ಇದನ್ನೇ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಕದಾಚಿದುಪಕಾರೇಣ ಕೃತೇನೈಕೇನ ತುಷ್ಯತಿ ನಸ್ಮರತ್ಯಪಕಾರಾಣ ಶತಮಪ್ಯಾತ್ಮವತ್ತಯ. ಒಂದು ತಪ್ಪನ್ನ ಕೂಡ ಆತ ಪದೇ ಪದೇ ನೆನೆಸ್ತಾ ಇರಲಿಲ್ಲ. ಆತ ಅಸ್ತ್ರಶಸ್ತ್ರಗಳ ಅಭ್ಯಾಸದ ನಡುವೆಯೂ ಕೂಡ ವಿರಾಮ ಸಿಕ್ಕಾಗ ತನಗಿಂತ ಜ್ಯೇಷ್ಠರಾದವರ ಜೊತೆ ಕುಳಿತು ಮಾತನಾಡ್ತಾ ಅವರಿಂದ ಅನುಭವದ ಮಾತುಗಳನ್ನ ಕೇಳಿ ತನ್ನ ಜ್ಞಾನ ಸ್ತರವನ್ನ ಹೆಚ್ಚಿಸಿಕೊಳ್ತಾ ಇರ್ತಾನೆ. ಕೇವಲ ಜ್ಞಾನಿಗಳು ಎಂಬುವರ ಜೊತೆ ಮಾತ್ರವಲ್ಲದೆ ಯಾರೆಲ್ಲ ಸಜ್ಜನರು ಉತ್ತಮವಾದಂತಹ ಚಾರಿತ್ರ್ಯವನ್ನ ಹೊಂದಿರ್ತಾರೋ ಅವರ ಬಳಿಯೂ ಕೂಡ ಆತ ನಿರಂತರವಾಗಿ ಸಂಬಂಧವನ್ನ ಹೊಂದಿದ್ದು ಅವರಿಂದ ಉತ್ತಮ ಅಂಶಗಳನ್ನ ಪಡೆದುಕೊಳ್ತಾನೆ.
ಹೀಗಾಗಿ ಶೀಲವೃದ್ಧರೊಂದಿಗೆ ಜ್ಞಾನವೃದ್ಧರೊಂದಿಗೆ ಇಬ್ಬರ ಜೊತೆಗೂ ಕೂಡ ಆತ ನಿರಂತರವಾಗಿ ಸಂಬಂಧವನ್ನ ಹೊಂದಿ ತನ್ನ ಜ್ಞಾನಾರ್ಜನೆಯನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಆತ ಪರಾಕ್ರಮದಲ್ಲಿ ಎಷ್ಟು ಎತ್ತರಕ್ಕೆ ಮೇಲೆ ಏರಿರ್ತಾನೋ ಅದೇ ರೀತಿ ತನ್ನ ಜ್ಞಾನದ ಸ್ತರದಲ್ಲಿಯೂ ಕೂಡ ಅತ್ಯುತ್ತಮ ರೀತಿಯ ಸ್ತರದಲ್ಲಿ ಕೂಡಿರ್ತಾನೆ. ಹಾಗಾಗಿ ಆತ ಉಳಿದವರ ಅನುಭವದಿಂದಲೂ ಕೂಡ ಬೆಳೆಯುತ್ತಾ ಇರ್ತಾನೆ, ತನ್ನ ಅನುಭವದಿಂದಲೂ ಕೂಡ ಬೆಳೀತಾ ಇರ್ತಾನೆ. ಹೀಗಾಗಿ ರಾಮ ಎಂದಿಗೂ ಕೂಡ ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನು ಮಾಡ್ತಾ ಇರ್ತಾನೆ. ಶ್ರೀರಾಮ ಬುದ್ಧಿವಂತನಾಗಿ ಮಧುರವಾಗಿಯೇ ಉಳಿದವರೊಂದಿಗೆ ವ್ಯವಹಾರವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಜನರು ಕೂಡ ಆತನೊಂದಿಗೆ ಅಷ್ಟೇ ಉತ್ತಮವಾಗಿ ವ್ಯವಹಾರವನ್ನ ಮರಳಿ ಮಾಡ್ತಾ ಇರ್ತಾರೆ. ಹೀಗಾಗಿ ರಾಮನೊಂದಿಗೆ ಉಳಿದವರೊಂದಿಗೆ ರಾಮ, ಈ ಎರಡೂ ವ್ಯವಹಾರಗಳು ನಿರಂತರವಾಗಿ ಸುಂದರವಾಗಿ ಮುಂದುವರಿಯುತ್ತಾ ಇರುತ್ತೆ. ತನ್ನಲ್ಲಿ ಈ ರೀತಿ ಜ್ಞಾನ, ಸಾಮರ್ಥ್ಯ, ಬಲ ಎಲ್ಲವೂ ಕೂಡ ಇದ್ರೂ ಕೂಡ ಆತ ಎಂದಿಗೂ ಅದನ್ನ ಅಹಂಕಾರಕ್ಕೆ ಎಡೆ ಮಾಡಿಕೊಳ್ಳಿಲ್ಲ. ಮತ್ತು ಆತ ಎಂದಿಗೂ ಕೂಡ ಯಾರೊಂದಿಗೂ ಸುಳ್ಳನ್ನ ಹೇಳ್ತಾ ಇರಲಿಲ್ಲ. ಈ ರೀತಿಯಾದಂತಹ ಗುಣಗಳೇ ಆತನ ಮೇಲೆ ಆತನ ರಾಜ್ಯದಲ್ಲಿದ್ದಂತಹ ಪ್ರಜೆಗಳ ಪ್ರೀತಿ ಗಳಿಸಲಿಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಆತ ತಾನು ವಿದ್ವಾಂಸ, ಉಳಿದ ವಿದ್ವಾಂಸರು ಹಾಗೂ ಜ್ಯೇಷ್ಠರನ್ನು ಕೂಡ ಗೌರವದಿಂದ ಮಾತನಾಡಿಸ್ತಾ ಇರ್ತಾನೆ. ಹಾಗಾಗಿ ಊರಲ್ಲಿದ್ದಂತಹ ಅಯೋಧ್ಯ ನಗರದಲ್ಲಿದ್ದಂತಹ ಎಲ್ಲ ಪ್ರಜೆಗಳು ಕೂಡ ಶ್ರೀರಾಮನ ಮೇಲೆ ಉತ್ತಮವಾದಂತಹ ಅಭಿಪ್ರಾಯವನ್ನ ಹೊಂದಿರ್ತಾರೆ. ನಮ್ಮಲ್ಲಿದ್ದಂತಹ ವಿದ್ಯೆ ಕೆಲವೊಮ್ಮೆ ಕ್ರೋಧಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ರಾಮ ಯಾವತ್ತಿಗೂ ಕೂಡ ಕ್ರೋಧವನ್ನ ಪರಮ ಲಕ್ಷ್ಯವನ್ನಾಗಿ ಮಾಡಿಕೊಂಡಿರಲಿಲ್ಲ. ಎಂದಿಗೂ ಕೂಡ ಶಾಂತಚಿತ್ತತೆಯಿಂದ ವ್ಯವಹಾರವನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ಆತ ಕ್ರೋಧವನ್ನ ಗೆದ್ದು ತನ್ನ ವ್ಯವಹಾರವನ್ನ ಸುಂದರಗೊಳಿಸಿದ್ದ. ಆತ ತನ್ನ ದಿನನಿತ್ಯದ ವ್ಯವಹಾರಗಳಲ್ಲಿ ಕೆಲವೊಂದು ಅಂಶಗಳನ್ನ ನಿತ್ಯವಾಗಿ ಜೋಡಿಸಿಕೊಂಡಿರ್ತಾನೆ. ಅದರಲ್ಲಿ ಒಂದು ಅಂಶ ಬ್ರಾಹ್ಮಣರನ್ನ ಪೂಜಿಸುವುದು. ಗೋವುಗಳ ಬ್ರಾಹ್ಮಣರ ಪೂಜೆಯನ್ನ ಆತ ನಿತ್ಯವೂ ಮಾಡ್ತಾ ಇರ್ತಾನೆ. ಅವರಿಗೆ ರಾಜ ಬೊಕ್ಕಸದಿಂದ ತನ್ನ ವಿಭಾಗದಲ್ಲಿದ್ದಂತಹ ಹಣವನ್ನ, ಸಂಪತ್ತನ್ನ ಬ್ರಾಹ್ಮಣರಿಗೆ ಹಾಗೂ ಗೋವುಗಳನ್ನು ಕೂಡ ದಾನವನ್ನಾಗಿ ಮಾಡ್ತಾ ಇರ್ತಾನೆ. ಹೀಗಾಗಿ ಆತ ಊರಿನ ಎಲ್ಲ ಜನರಿಗೂ ಕೂಡ ಅತ್ಯಂತ ಪ್ರಿಯನಾಗಿ ಇದ್ದಿದ್ದು ಹೆಚ್ಚಾದಂತಹ ವಿಷಯವಲ್ಲ, ಅದು ಸಾಮಾನ್ಯವಾದಂತಹ ವಿಚಾರವೇ ಆಗಿರುತ್ತೆ. ರಾಮನು ಹೊರಗಡೆಯಿಂದ ಯಾವ ರೀತಿಯಾಗಿ ಶುದ್ಧನಾಗಿರ್ತಾನೋ ಅದೇ ರೀತಿ ಅಂತಃಕರಣದಿಂದಲೂ ಕೂಡ ಶುದ್ಧನಾಗಿರ್ತಾನೆ. ನಮ್ಮ ನಿತ್ಯದ ವ್ಯವಹಾರಗಳಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಈ 5 ಜ್ಞಾನೇಂದ್ರಿಯಗಳು ಕೂಡ ರೂಪ, ರಸ, ಶಬ್ದ, ಸ್ಪರ್ಶ ಈ ರೀತಿಯಾದಂತಹ ವಿಷಯಗಳ ಸಂಬಂಧವನ್ನ ಪಡೆಯುತ್ತವೆ. ಈ ಸಂಬಂಧದ ಹಿಂದೆ ನಮ್ಮ ಅಂತಃಕರಣ, ನಮ್ಮ ಮನಸ್ಸು ಎಂಬುದು ಕಾರಣವಾಗಿರುತ್ತೆ. ನಾನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೇನೆ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಹೊರಗಡೆಯ ವಿಚಾರವನ್ನ ಗಮನಿಸ್ತೇನೆ, ನೋಡ್ತೇನೆ, ವಿಷಯಗಳನ್ನ ಕೇಳ್ತೀನಿ. ಹೀಗಾಗಿ ಮನಸ್ಸು, ಇಂದ್ರಿಯಗಳು ಇವೆರಡೂ ಕೂಡ ನಮ್ಮ ವ್ಯವಹಾರಗಳ ಮುಖ್ಯ ಭಾಗಗಳು. ಇವೆರಡರ ಮೇಲೆ ನಿಯಂತ್ರಣವಿಲ್ಲದಿದ್ರೆ ನಮ್ಮಿಂದ ತಪ್ಪುಗಳಾಗುವಂಥದ್ದು ಸಾಧ್ಯತೆ ಇರುತ್ತೆ. ಹಾಗಾಗಿ ರಾಮ ಈ ಎರಡರ ಮೇಲೆ ಅತ್ಯಂತ ನಿಯಂತ್ರಣವನ್ನು ಹೊಂದಿರ್ತಾನೆ. ಮನಸ್ಸಿನಿಂದ, ಬಾಹ್ಯ ಇಂದ್ರಿಯಗಳ ಮೂಲಕ ಎರಡೂ ರೀತಿಯಲ್ಲಿ ನಿಯಂತ್ರಣವನ್ನು ಹೊಂದಿರುವುದು ರಾಮನ ಮತ್ತೊಂದು ಗುಣ. ಹಾಗಾಗಿ ಒಳಗೆ ಹಾಗೆ ಹೊರಗೆ ಎರಡೂ ರೀತಿಯಿಂದ ಆತ ಪವಿತ್ರನಾಗಿರ್ತಾನೆ. ತನ್ನ ಕುಲದಲ್ಲಿ ಪರಂಪರೆಯಿಂದ ಬಂದಂತಹ ಆಚಾರ, ಸಂಪ್ರದಾಯ ಇದು ಯಾವುದನ್ನು ಕೂಡ ಆತ ಮೀರಿರುವುದಿಲ್ಲ. ಎಲ್ಲವನ್ನು ಕೂಡ ನಿಯತವಾಗಿ ಒಂದಿಷ್ಟೂ ಕೂಡ ತಪ್ಪದಂತೆ ಆಚರಿಸಿಕೊಂಡೇ ಬಂದಿರ್ತಾನೆ. ಕರ್ತವ್ಯಗಳು ಅಂತ ವಿಷಯ ಬಂದಾಗ ಕ್ಷತ್ರಿಯ ಧರ್ಮದ ವಿಚಾರಕ್ಕೆ ಅತ್ಯಂತವಾಗಿ ಆದ್ಯತೆಯನ್ನು ಕೊಡ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ಆತನ ಜನ್ಮ ಕ್ಷತ್ರಿಯ ಕುಲದಲ್ಲೇ ಆಗಿದ್ದರಿಂದ. ಹಾಗಾಗಿ ಯುದ್ಧದಲ್ಲಿ ಪರಾಕ್ರಮವನ್ನ ಮೆರೆಯುವುದು ಹೇಗಾಗಿರುತ್ತೋ ಶರಣು ಬಂದವರಿಗೆ ಆಶ್ರಯವನ್ನ ನೀಡುವುದು ಕೂಡ ಕ್ಷತ್ರಿಯನ ಒಂದು ಗುಣವೇ ಆಗಿದೆ. ಹಾಗಾಗಿ ಯಾರು ತನ್ನಗೆ ಶರಣು ಬೇಕು ಅಂತ ದಯೆಯನ್ನ, ಕರುಣೆಯನ್ನ ಬೇಡಿ ಬರ್ತಾರೋ ತನ್ನ ಹತ್ತಿರಕ್ಕೆ, ಅವರೆಲ್ಲರಿಗೂ ಕೂಡ ಆತ ಆಶ್ರಯವನ್ನ ನೀಡ್ತಾ ಇರ್ತಾನೆ. ಮುಂದೆ ನಾವು ಯುದ್ಧಕಾಂಡದಲ್ಲಿ ಗಮನಿಸಿದಾಗ ರಾವಣನಿಂದ ಓಡಿಸಲ್ಪಟ್ಟಂತಹ ವಿಭೀಷಣ ಕೂಡ ಶ್ರೀರಾಮನ ಮೊರೆ ಹೊಂದುತ್ತಾನೆ. ಶ್ರೀರಾಮನ ಬಳಿ ದಯೆಯನ್ನ, ಅರ್ಥಾತ್ ಶರಣನ್ನ ಕೇಳ್ಕೊಂಡು ಬಂದಿರ್ತಾನೆ. ನನ್ನನ್ನ ಅಣ್ಣನಾದಂತಹ ರಾವಣ ಓಡಿಸಿದ್ದಾನೆ, ಹಾಗಾಗಿ ನಾನು ನಿಮ್ಮ ಪಕ್ಷವನ್ನು ಸೇರ್ತೇನೆ ಅಂತ.
ಶ್ರೀರಾಮನ ಸುತ್ತ ಇದ್ದಂತಹ ಎಲ್ಲ ಜನ ಕೂಡ ಹೇಳ್ತಾರೆ, ಸುಗ್ರೀವ, ಹನುಮಂತ ಮುಂತಾದಿಗಳು, ಈತನನ್ನ ನಮ್ಮ ಪಕ್ಷಕ್ಕೆ ಸೇರಿಸುವುದು ಅಷ್ಟು ಒಳ್ಳೆಯದಲ್ಲ. ಯಾಕೆ ಅಂತಂದ್ರೆ ಈತ ಶತ್ರುವಿನ ಪಕ್ಷದಿಂದ ಬಂದಿರೋನು. ನಮ್ಮ ಪಕ್ಷದಲ್ಲಿ ಇಟ್ಕೊಂಡು ಅವರಿಗೆ ಬೇಕಾದಂತಹ ವಿಚಾರವನ್ನ ತಿಳಿಸುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈತನಿಗೆ ನಾವು ನಮ್ಮ ಪಕ್ಷದಲ್ಲಿ ಸೇರಿಸುವುದು ಬೇಡ ಅನ್ನುವಂತಹ ವಿಚಾರವನ್ನ ಶ್ರೀರಾಮನಿಗೆ ಹೇಳಿದಾಗ ಶ್ರೀರಾಮ ಅವರಿಗೆ ಹೇಳ್ತಾನೆ, ನಾನು ಕ್ಷತ್ರಿಯ ಧರ್ಮವನ್ನ ಎಂದಿಗೂ ಕೂಡ ಆಚರಣೆ ಮಾಡ್ತೇನೆ. ನನ್ನ ಬಳಿ ಬಂದಂತಹ ಎಲ್ಲರಿಗೂ ಕೂಡ ಆಶ್ರಯವನ್ನು ನೀಡುವುದು ನನ್ನ ಕರ್ತವ್ಯ. ಒಂದು ಮಾತನ್ನ ಹೇಳ್ತಾನೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಒಂದು ಬಾರಿ ಯಾರಾದ್ರೂ ಕೂಡ ನಾನು ನಿನ್ನವನು, ನಾನು ನಿನ್ನ ಆಶ್ರಯವನ್ನೇ ಪಡೆದಿದ್ದೇನೆ, ನನ್ನನ್ನು ಕಾಪಾಡು ಅಂತ ಯಾರಾದ್ರೂ ಕೇಳಿದರೆ ಅಷ್ಟಕ್ಕೆ ಸಾಕು, ನಾನು ಅವನಿಗೆ ಬ್ರಹ್ಮಾಂಡದ ಎಲ್ಲ ಜೀವಿಗಳಿಂದಲೂ ಕೂಡ ಅಭಯವನ್ನ ನೀಡ್ತೇನೆ. ಅವನ ಪೂರ್ಣವಾದಂತಹ ರಕ್ಷಣೆಯನ್ನು ನೀಡುವುದು ನನ್ನ ಕರ್ತವ್ಯ ಎಂಬ ಭರವಸೆಯಿಂದ ನೀಡ್ತೇನೆ. ಇದೇ ನನ್ನ ಅತ್ಯಂತ ದೃಢವಾದ ಪ್ರತಿಜ್ಞೆಯಾಗಿದೆ ಅಂತ ಹೇಳ್ತಾನೆ. ಇಷ್ಟೇ ಅಲ್ಲದೆ ಮುಂದುವರೆದಾತ ಹೇಳ್ತಾನೆ, ಯದಿವಾ ರಾವಣ ಸ್ವಯಂ, ನನ್ನ ಪತ್ನಿಯಾದಂತಹ ಸೀತಾದೇವಿಯನ್ನ ಅಪಹರಿಸಿರುವಂತಹ ರಾವಣನೂ ಕೂಡ ಬಂದು ನನ್ನ ಬಳಿ ಅಭಯವನ್ನ ಪ್ರಾರ್ಥಿಸಿದ್ರೆ ಅವನಿಗೂ ಕೂಡ ಅಭಯವನ್ನ ಸುರಕ್ಷತೆಯನ್ನ ನೀಡುವುದು ನನ್ನ ಕರ್ತವ್ಯವಾಗಿದೆ, ನನ್ನ ಧರ್ಮವಾಗಿದೆ, ನಾನು ಆ ವಿಚಾರವನ್ನೇ ಪಾಲಿಸ್ತೇನೆ ಅಂತ ಹೇಳ್ತಾನೆ. ಹೀಗೆ ಶತ್ರುವಿನ ಬಗ್ಗೆಯೂ ಕೂಡ ಒಳ್ಳೆಯ ಭಾವನೆಯನ್ನೇ ಹೊಂದಿದ್ದು ಶ್ರೀರಾಮನ ಮತ್ತೊಂದು ಉತ್ತಮವಾದಂತಹ ಗುಣ. ಹಾಗಾಗಿ ತನ್ನ ಕರ್ತವ್ಯಗಳಿಂದ ಸ್ವರ್ಗಾದಿ ಮುಂತಾದ ಫಲಗಳು ಸಿಗುತ್ತವೆ ಎಂಬ ಧಾರ್ಮಿಕ ವಿಚಾರದಲ್ಲಿ ಒಲವನ್ನ ಹೊಂದಿದ್ದು ವೇದೋಕ್ತ ಕರ್ಮಗಳಲ್ಲಿ ನಿರತನಾಗಿರ್ತಾನೆ. ವೇದಗಳಲ್ಲಿ 2 ರೀತಿಯ ಕರ್ಮಗಳನ್ನ ಹೇಳುವುದನ್ನ ಗಮನಿಸಬಹುದು. ಒಂದು, ವಿಧಿಸಿರುವಂತಹ ಕರ್ತವ್ಯಗಳು, ಇಂತಹ ಕರ್ತವ್ಯಗಳನ್ನ ಮಾಡಲೇಬೇಕು ಅಂತ. ಅದೇ ರೀತಿ ಇಂತಹ ಕೆಲಸವನ್ನ ಮಾಡಬಾರದು ಅಂತ ನಿಷಿದ್ಧ ಕರ್ಮಗಳನ್ನ ಕೂಡ ಗಮನಿಸಬಹುದು. ಹೇಗೆ ಧರ್ಮವನ್ನ ನಾವು ಅರಿತು ಅದರ ಅನುಷ್ಠಾನವನ್ನ ಮಾಡಬೇಕು, ಅದೇ ರೀತಿ ಅಧರ್ಮ ಯಾವುದು ಅಂತ ತಿಳ್ಕೊಂಡು ಅದರಿಂದ ದೂರ ಇರುವುದು ಕೂಡ ನಮ್ಮ ಕರ್ತವ್ಯವೇ ಆಗಿದೆ. ಹಾಗಾಗಿ ಧರ್ಮವನ್ನ ತಿಳಿಯಬೇಕು, ಅಧರ್ಮವನ್ನ ಕೂಡ ತಿಳಿಯಬೇಕು. ಧರ್ಮವನ್ನ ಯಾಕೆ ತಿಳಿಯಬೇಕು ಅಂತಂದ್ರೆ ಅದರ ಅನುಷ್ಠಾನವನ್ನ ಮಾಡಲಿಕ್ಕೆ, ಅಧರ್ಮವನ್ನ ಯಾಕೆ ತಿಳಿಯಬೇಕು ಅಂತಂದ್ರೆ ಅದರಿಂದ ನಿವೃತ್ತಿಯನ್ನ ಹೊಂದಲಿಕ್ಕೆ. ಇದೇ ವಿಚಾರವನ್ನ ಇಟ್ಕೊಂಡಂತಹ ಶ್ರೀರಾಮ ಕೂಡ ಶಾಸ್ತ್ರ ರೀತಿಯಲ್ಲಿ ವೇದಾದಿಗಳಿಂದ ಯಾವ ವಿಚಾರವನ್ನ ಶಾಸ್ತ್ರ ತಿಳಿಸುತ್ತೋ ಆ ವಿಷಯವನ್ನ ತಿಳ್ಕೊಂಡು ಯಾವ ಕರ್ತವ್ಯಗಳನ್ನ ಮಂಗಲಕರವಾಗಿ ಮಾಡಬೇಕು ಎಂಬ ವಿಚಾರವನ್ನ ವೇದದಲ್ಲಿ ಹೇಳಿರುತ್ತೋ ಆ ಎಲ್ಲ ಕರ್ಮಗಳಲ್ಲಿ ಅನುಷ್ಠಾನವನ್ನ ಮಾಡ್ತಾ ಇರ್ತಾನೆ. ಶಾಸ್ತ್ರ ವಿರುದ್ಧವಾದಂತಹ ನಿಷಿದ್ಧ ಕರ್ಮಗಳಲ್ಲಿ ಯಾವತ್ತೂ ಕೂಡ ಆತ ಪ್ರವೃತ್ತನಾಗ್ತಾ ಇರಲಿಲ್ಲ. ಇದೇ ರಾಮನ ಮತ್ತೊಂದು ಸ್ವಭಾವ. ಶಾಸ್ತ್ರ ವಿರುದ್ಧವಾದಂತಹ ಕರ್ತವ್ಯಗಳು, ಕೆಲಸಗಳು ಅವನಿಗೆ ಯಾವ ರೀತಿಯಲ್ಲಿ ರುಚಿಸ್ತಾ ಇರೋದಿಲ್ವೋ ಅದೇ ರೀತಿ ಶಾಸ್ತ್ರ ವಿರುದ್ಧವಾಗಿ ಯಾರಾದ್ರೂ ಮಾತನಾಡಿದ್ರು ಕೂಡ ಆತನಿಗೆ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ವಿಚಾರವನ್ನ ಮಾತ್ರ ಸೂಕ್ಷ್ಮವಾಗಿಯೇ ಆತ ಖಂಡಿಸ್ತಾ ಇರ್ತಾನೆ. ನಾವು ಶ್ರೀರಾಮ ವನವಾಸಕ್ಕೆ ಹೋದಾಗ ಭರತ ಆತನನ್ನ ಮರಳಿ ಕರೀಲಿಕ್ಕೆ ಬಂದಿದ್ದ ಅಂತ ಕೇಳಿರ್ತೇವೆ. ಯಾವಾಗ ತಮ್ಮನಾದಂತಹ ಭರತ ಶ್ರೀರಾಮನನ್ನ ಮರಳಿ ರಾಜ್ಯಕ್ಕೆ ಕರೆದು ಆತನಿಗೆ ಪೂರ್ಣವಾದಂತಹ ರಾಜ್ಯವನ್ನು ಒಪ್ಪಿಸ್ತೇನೆ ಅಂತ ಭಾವಿಸಿರ್ತಾನೋ ಆಗ ಭರತನ ಜೊತೆಗೆ ರಾಜ್ಯದ ಸಮಸ್ತ ಜನರು ಕೂಡ ಹೊರಟಿರ್ತಾರೆ. ಅದೇ ರೀತಿಯಲ್ಲಿ ವಸಿಷ್ಠ, ವಾಮದೇವ, ಕಾತ್ಯಾಯನ, ಜಾಬಾಲಿ ಈ ರೀತಿ 8 ಜನ ಋಷಿಗಳು ಕೂಡ ಬಂದಿರ್ತಾರೆ. ಅವರಲ್ಲೊಬ್ಬರಾದಂತಹ ಜಾಬಾಲಿ ಮಹರ್ಷಿಗಳು ಯದ್ಯಪಿ ಅವರು ಧರ್ಮದ ಸ್ವರೂಪವನ್ನು ತಿಳಿದಿರ್ತಾರೆ, ಆದರೂ ಕೂಡ ರಾಮನನ್ನ ಮರಳಿ ತಮ್ಮ ರಾಜ್ಯಕ್ಕೆ ಕರೆಯಬೇಕು ಎಂಬ ವಿಚಾರವಾಗಿ ಧರ್ಮವನ್ನ ಹೀಯಾಳಿಸಿ ನಾಸ್ತಿಕವಾದವನ್ನ ಶ್ರೀರಾಮನ ಎದುರಿಗೆ ಮಂಡಿಸ್ತಾರೆ. ಆಗ ರಾಮನಿಗೆ ಆ ವಿಚಾರವನ್ನ ಕೇಳಿಯೇ ಸ್ವಲ್ಪ ಸಿಟ್ಟು ಬಂದ ರೀತಿಯಲ್ಲಿ ಆಗತ್ತೆ. ಅದನ್ನ ಆತ ಸಮರ್ಥನೆ ಮಾಡ್ಲಿಕ್ಕೋಸ್ಕರ ವೇದದ ಮೂಲಕ ಉಪದೇಶ ನೀಡಲ್ಪಡುವಂತಹ ಧಾರ್ಮಿಕ ವಿಚಾರಗಳನ್ನ ಸಮರ್ಥನೆಯನ್ನ ಮಾಡಿ, ಎಂದಿಗೂ ಕೂಡ ನಾವು ನಮ್ಮ ಮಾತನ್ನ ತಪ್ಪಬಾರದು, ತಂದೆಯು ನೀಡಿರುವಂತಹ ವಚನದ ಪರಿಪಾಲನೆಯನ್ನ ಮಾಡುವುದು ನನ್ನ ಧರ್ಮವಾಗಿದೆ, ಕ್ಷತ್ರಿಯನಾದಂತಹ ನನ್ನ ಕರ್ತವ್ಯವಾಗಿದೆ ಅಂತಾನೆ ಅವರಿಗೆ ತಿಳಿ ಹೇಳ್ತಾನೆ. ಯದ್ಯಪಿ ವಸಿಷ್ಠ ಋಷಿಗಳು ಅವನಿಗೆ ಆನಂತರ ಹೇಳ್ತಾರೆ, ಜಾಬಾಲಿ ಮಹರ್ಷಿಗಳು ಧರ್ಮವನ್ನ ತಿಳಿದಿದ್ದರೂ ಕೂಡ ನಿನ್ನನ್ನ ರಾಜ್ಯಕ್ಕೆ ಕರೆಯಲಿಕ್ಕೋಸ್ಕರ ಈ ರೀತಿಯಾಗಿ ನಾಸ್ತಿಕವಾದವನ್ನ ಹೇಳಿದರೆ ಹೊರತು ಅವರು ನಾಸ್ತಿಕವಾದವನ್ನು ಕೂಡ ಒಪ್ಪುವುದಿಲ್ಲ ಅಂತ.
ಈ ರೀತಿಯಾಗಿ ಅಧರ್ಮವನ್ನ ತಾನು ಅನುಷ್ಠಾನ ಮಾಡ್ತಾ ಇರುವುದಿಲ್ಲ. ಅದಕ್ಕೆ ಆ ಅಧರ್ಮವನ್ನ ಅನುಷ್ಠಾನ ಮಾಡ್ಲಿಕ್ಕೆ ಬೇರೆಯವರು ಕೊಟ್ಟರು, ಪ್ರೇರಣೆಯನ್ನ ಕೊಟ್ಟರು ಕೂಡ ಅದನ್ನ ನಿರಾಕರಿಸ್ತಾ ಇರ್ತಾನೆ. ಹೀಗೆ ತನ್ನ ಚಾರಿತ್ರ್ಯವನ್ನ ಧರ್ಮಪೂರ್ವಕವಾಗಿ ರಕ್ಷಣೆಯನ್ನ ಮಾಡ್ತಾ ತನ್ನ ಸುತ್ತಲಿದ್ದ ಎಲ್ಲ ಜನರ ವ್ಯವಹಾರಗಳನ್ನ ಕೂಡ, ಪ್ರವೃತ್ತಿಯನ್ನು ಕೂಡ ಧರ್ಮಪೂರ್ವಕವಾಗಿ ಇಡ್ತಾ ಇರುವಂತಹದ್ದು ರಾಮನ ಮತ್ತೊಂದು ಗುಣವಾಗಿರುತ್ತೆ. ಇನ್ನು ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಕೂಡ ರಾಮನ ಸ್ತರ ಹೆಚ್ಚಿರುತ್ತೆ. ಇದು ಕೂಡ ಆತನ ಮತ್ತೊಂದು ಗುಣ. ಆತ ಹೇಗೆ ಶಾರೀರಿಕವಾಗಿ ನಿರೋಗಿಯಾಗಿರ್ತಾನೋ ಆತನಲ್ಲಿ ಯಾವುದೇ ಒಂದು ರೋಗ ಕೂಡ ಎಂದಿಗೂ ಕಾಡುವುದಿಲ್ಲ. ಯಾಕೆಂದ್ರೆ ವೇದೋಕ್ತವಾಗಿ, ಶಾಸ್ತ್ರೋಕ್ತವಾಗಿ ಶರೀರದ ಸ್ಥಿತಿಯನ್ನ ಹೇಗೆ ಕಾಪಾಡಿಕೊಳ್ಬೇಕು ಆ ರೀತಿಯೇ ಆತ ಕಾಪಾಡಿಕೊಳ್ತಿದ್ದ. ಆಯಾ ಋತುವಿಗೆ ತಕ್ಕಂತೆ, ಶರೀರದ ಪ್ರವೃತ್ತಿಯ ಸ್ವಭಾವಕ್ಕೆ ತಕ್ಕಂತೆ, ಪ್ರಕೃತಿಗೆ ತಕ್ಕಂತೆ ಆಹಾರವನ್ನು ಸೇವಿಸ್ತಾ ಇರ್ತಾನೆ. ಹಾಗಾಗಿ ರಾಮ ನಿರೋಗಿಯಾಗಿರ್ತಾನೆ. ಹೇಗೆ ಬಾಹ್ಯವಾಗಿ ಶರೀರದ ರೀತಿಯಲ್ಲಿ ಆತ ಪುಷ್ಟನಾಗಿರ್ತಾನೋ, ತರುಣನ ರೀತಿಯಲ್ಲಿಯೇ ಎಂದೂ ಕೂಡ ಕಾಣ್ತಾನೋ, ಅದೇ ರೀತಿ ಆಂತರಿಕವಾಗಿ ಮನಸ್ಸಿನಿಂದ, ವಚನದಿಂದ, ಮಾತಿನಿಂದ ಕೂಡ ಶುದ್ಧನಾಗಿರ್ತಾನೆ. ಹಾಗಾಗಿ ಆತ ಕಾಯೇನ ವಾಚ ಮನಸ ಮೂರೂ ರೀತಿಯಲ್ಲಿ ಸುಂದರನಾಗಿ ಕಾಣ್ತಾನೆ. ಈ ವಿಚಾರವನ್ನೇ ಕೂಡ ಎಲ್ಲರೂ ಕೂಡ ಹೊಗಳ್ತಾ ಇರ್ತಾರೆ. ಇದು ಕೂಡ ಒಂದು ಮತ್ತೊಂದು ಉತ್ತಮವಾದಂತಹ ಗುಣ. ಭರತಾಗ್ರಜನಾದಂತಹ ಶ್ರೀರಾಮ ವಿದ್ಯೆಯನ್ನು ಕಲಿಯುತ್ತಾ ವೇದಗಳಲ್ಲಿ ಪಾರಂಗತನಾಗಿ ವೇದಾಂಗಗಳ ಅಧ್ಯಯನವನ್ನು ಕೂಡ ಮಾಡಿರ್ತಾನೆ. ಹಾಗಾಗಿ ಜ್ಞಾನದ ವಿಚಾರದಲ್ಲಿ ಎಂದಿಗೂ ಕೂಡ ತನ್ನನ್ನ ಹಿಂದೆ ಸರಿಸಿರಲಿಲ್ಲ. ಧರ್ಮ, ಅರ್ಥ, ಕಾಮ ಈ ಮೂರು ಪುರುಷಾರ್ಥಗಳ ವಿಚಾರವನ್ನು ಕೂಡ ಸರಿಯಾದಂತಹ ರೀತಿಯಲ್ಲಿ ತಿಳಿದು ಅವುಗಳನ್ನ ಅಭ್ಯಾಸವನ್ನ ಮಾಡಿ ಆ ಮಾರ್ಗದಲ್ಲಿಯೇ ಆತ ನಿರತನಾಗಿರ್ತಾನೆ. ತನ್ನ ಪರಂಪರೆಯಲ್ಲಿ ಬಂದಂತಹ ಕರ್ತವ್ಯಗಳನ್ನ ಆತ ಮಾಡ್ತಾ ಇದ್ದು, ತನ್ನ ಪರಂಪರೆಯಲ್ಲಿ ಇಲ್ಲದಂತಹ ಆದರೂ ಶಿಷ್ಟವಾದಂತಹ ಆಚಾರಗಳನ್ನ ಆತ ಪ್ರೇರಣೆ ಮಾಡ್ತಾ ಇರ್ತಾನೆ. ಉಳಿದವರಿಗೆ ಅದರ ಅನುಷ್ಠಾನವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನ ನೀಡ್ತಾ ಇರ್ತಾನೆ. ಆತ ಹೇಗೆ ಅಧ್ಯಯನವನ್ನ ಮಾಡಿರ್ತಾನೋ ಸ್ಮರಣ ಶಕ್ತಿಯು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಎಲ್ಲ ವಿಚಾರವನ್ನು ಕೂಡ ಕಾಲಕ್ಕೆ ಸ್ಮರಣೆಯನ್ನು ಮಾಡ್ತಾ ಇರ್ತಾನೆ. ಕೆಲವೊಮ್ಮೆ ಕಲಿತಾಗ ಚೆನ್ನಾಗಿ ತಿಳಿದಂತಹ ವಿಚಾರ ಸೂಕ್ತ ಕಾಲಕ್ಕೆ ನೆನಪಾಗುವುದಿಲ್ಲ. ಕರ್ಣ ಮುಂತಾದ ವ್ಯಕ್ತಿಗಳ ಚರಿತ್ರೆಯಲ್ಲಿ ನಾವು ಈ ಅಂಶವನ್ನು ಗಮನಿಸಬಹುದು. ಆದರೆ ರಾಮನ ವ್ಯವಹಾರ ಅಷ್ಟು ಸ್ಫುಟವಾಗಿರುತ್ತೆ. ತಾನು ಕಲಿತಂತಹ ವಿಚಾರವನ್ನ ಎಲ್ಲಿ, ಯಾವ ಸಮಯದಲ್ಲಿ ಆ ವಿಚಾರವು ಬೇಕಾಗಿರುತ್ತೋ ಅದನ್ನ ಸೂಕ್ತ ರೀತಿಯಲ್ಲಿ ನೆನಪಿಸಿಕೊಂಡು ಅದರ ಅನುಷ್ಠಾನವನ್ನ ಆತ ಮಾಡ್ತಾ ಇರ್ತಾನೆ. ಧರ್ಮಾಚರಣೆಯಲ್ಲಿ ಹೇಗೆ ಆತ ಆಸಕ್ತನಾಗಿರ್ತಾನೋ ಅದೇ ರೀತಿಯಲ್ಲಿ ರಾಜನೀತಿ ವಿಚಾರದನು ಕೂಡ ಹೌದು. ಆತ ವಿನಯಶೀಲನಾಗಿಯೇ ಎಲ್ಲ ರೀತಿಯ ರಾಜ್ಯಭಾರವನ್ನು ಕೂಡ ಮಾಡ್ತಾನೆ. ಕೆಲವೊಮ್ಮೆ ರಾಜ್ಯಭಾರವನ್ನ ಮಾಡಬೇಕಾದಾಗ ಅತ್ಯಂತ ಕ್ರೋಧದಿಂದ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಶಾಂತ ರೀತಿಯಲ್ಲಿ ವ್ಯವಹಾರವನ್ನ ಮಾಡಿ ಕಾರ್ಯವನ್ನ ಸಂಪಾದಿಸುವುದು ರಾಮನ ಮತ್ತೊಂದು ಗುಣವಾಗಿರುತ್ತೆ. ಆತ ವಿನಯಶೀಲನಾಗಿಯೇ ಇದ್ದು ತನ್ನ ಅಭಿಪ್ರಾಯವನ್ನ ಯಾರಿಗೂ ತಿಳಿಯದಂತೆ ಗುಪ್ತ ರೀತಿಯಲ್ಲಿ ತನ್ನ ಮನಸ್ಸಿನಲ್ಲೇ ಇಟ್ಕೊಳ್ತಾನೆ. ಯಾಕೆ ಅಂತಂದ್ರೆ ಕ್ಷತ್ರಿಯನಿಗಿರಬೇಕಾದಂತಹ ಒಂದು ಮುಖ್ಯವಾದಂತಹ ಗುಣ, ತಾನು ಸಂಕಲ್ಪ ಮಾಡಿದಂತಹ ಎಲ್ಲ ವಿಚಾರವನ್ನು ಕೂಡ ಹೊರಗಡೆ ಇರುವಂತಹ ಜನರಿಗೆ ತಿಳಿಸಬಾರ್ದು. ಹಾಗಾಗಿ ಯಾಕೆಂದ್ರೆ ಅದು ರಹಸ್ಯವಾಗಿರುತ್ತೆ. ಕೆಲವೊಮ್ಮೆ ನಾವು ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡಾಗ ಆ ವಿಷಯ ನಮ್ಮ ಮುಖದಲ್ಲಿ ಕಾಣುತ್ತೆ, ನಮ್ಮ ವಾಕ್ಯಗಳಲ್ಲಿ ಅದು ಹೊರಗೆ ಬಂದುಬಿಡುತ್ತೆ. ನಮ್ಮಲ್ಲಿ ವಾಕ್ ಸಂಯಮ, ಮನಸ್ಸಂಯಮ ಇಲ್ಲದಿದ್ರೆ ಆ ರೀತಿಯಾದಂತಹ ಸಂಭವ ಇರುತ್ತೆ. ಆದ್ರೆ ರಾಮ ಎರಡನ್ನ ನಿಯಂತ್ರಣವಾಗಿ ಇಟ್ಕೊಂಡಿದ್ದಕ್ಕೋಸ್ಕರ ರಾಜ ರಹಸ್ಯಗಳನ್ನ ಎಂದೂ ಕೂಡ ಹೊರಗೆ ಬಿಡ್ತಾ ಇರಲಿಲ್ಲ. ತನ್ನಲ್ಲಿಯೇ ಅದನ್ನ ಗುಪ್ತವಾಗಿ ಕಾಪಾಡ್ತಾ ಇರ್ತಾನೆ. ಯೋಗ್ಯರಿಗೆ, ಗೂಢಚಾರರಿಗೆ ಆ ವಿಚಾರವನ್ನು ಸೂಕ್ತವಾಗಿ ತಲುಪಿಸುತ್ತಾ ರಾಜ್ಯಭಾರವನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇರ್ತಾನೆ. ಗುರು ಹಿರಿಯರಲ್ಲಿ ಆತನಿಗೆ ದೃಢವಾದಂತಹ ಭಕ್ತಿ ಇರುತ್ತೆ. ತನ್ನ ಪ್ರಜ್ಞೆಯನ್ನ ಸ್ಥಿಮಿತದಲ್ಲಿ ಇಟ್ಕೊಂಡಿದ್ರಿಂದ ಆತ ಸ್ಥಿತಪ್ರಜ್ಞ ಎಂಬುದು ಕೂಡ ಆತನ ಒಂದು ಉತ್ತಮವಾದಂತಹ ಗುಣ. ಮತ್ತೊಂದು ವಿಶಿಷ್ಟವಾದಂತಹ ಗುಣ ಅಂತಂದ್ರೆ ತನಗೆ ಬೇಕಾಗದೇ ಇರುವಂತಹ ಯಾವುದೇ ಒಂದು ವಸ್ತುವನ್ನು ಕೂಡ ಆತ ತನ್ನಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ಅದು ನೇರವಾಗಿ ಧರ್ಮ ಮಾರ್ಗವಾಗಿ ಬಂದಿದ್ರೂ ಕೂಡ ಅದನ್ನ ಮರಳಿ ಸಮರ್ಪಿಸ್ತಾ ಇರ್ತಾನೆ.
ಅನ್ಯಾಯ ಮಾರ್ಗದಲ್ಲಿ ಬಂದಿದ್ರಂತೂ ಖಂಡಿತವಾಗಿ ಅದನ್ನ ಸ್ವೀಕಾರವೇ ಮಾಡ್ತಾ ಇರುವುದಿಲ್ಲ. ಇದು ರಾಮನ ಮತ್ತೊಂದು ಉತ್ತಮವಾದಂತಹ ಗುಣ. ನಾವು ಸೀತಾ ಪರಿಗ್ರಹದ ನಂತರ, ರಾವಣನ ಸಂಹಾರ ಆದ ನಂತರ ಅವರೆಲ್ಲರೂ ಕೂಡ ಮರಳಿ ಅಯೋಧ್ಯೆಗೆ ಬರಬೇಕಾದ್ರೆ ವಿಭೀಷಣನ ಪ್ರಾರ್ಥನೆಯಂತೆ ಪುಷ್ಪಕ ವಿಮಾನವನ್ನ ಹತ್ತಿ ಅದರಲ್ಲಿಯೇ ಅಯೋಧ್ಯ ನಗರಕ್ಕೆ ಬರ್ತಾರೆ. ಅಯೋಧ್ಯ ನಗರಕ್ಕೆ ಬಂದಾಗ ರಾಮ, ಸೀತೆ, ಸುಗ್ರೀವ, ವಿಭೀಷಣ, ಹನುಮಂತ ಎಲ್ಲರೂ ಕೂಡ ರಾಜ್ಯದಲ್ಲಿ ಇಳಿತಾರೆ. ಇಳಿದಾದ ನಂತರ ಆತ ಪುಷ್ಪಕ ವಿಮಾನವನ್ನು ಕುರಿತು ಪ್ರಾರ್ಥನೆಯನ್ನ ಮಾಡ್ತಾನೆ. ಕುಬೇರನ ವಾಹನವಾಗಿರುವಂತಹ ಪುಷ್ಪಕ ವಿಮಾನವೇ, ನೀನು ನನಗೆ ಸೇರಿದಂತಹ ಸ್ವತ್ತಲ್ಲ. ನಿನ್ನ ಒಡೆಯ ನಿಜವಾಗಿಯೂ ಕುಬೇರನಿದ್ದಾನೆ. ಹಾಗಾಗಿ ನೀನು ಉತ್ತರ ದಿಕ್ಕಿನಲ್ಲಿರುವ ಕುಬೇರನ ನಗರಿಯನ್ನೇ ಸೇರಿ ನಿನ್ನ ಯಜಮಾನನ ಬಳಿಗೆ ಇರು ಎಂಬುದಾಗಿ ಅದಕ್ಕೆ ವಿನಂತಿಯನ್ನ ಮಾಡಿಕೊಂಡು ಅದನ್ನ ಮರಳಿ ಕಳಿಸ್ತಾನೆ. ಹೀಗೆ ದಿವ್ಯವಾದಂತಹ ವಿಮಾನವಾದ ಪುಷ್ಪಕ ವಿಮಾನವನ್ನು ಕೂಡ, ತನಗೆ ಸಿಕ್ಕಿದ್ದಂತಹ ವಿಮಾನವನ್ನು ಕೂಡ ಆತ ಸ್ವೀಕರಿಸದೆ ಅದು ಪರಸೊತ್ತಾಗಿದೆ ಎಂಬ ವಿಚಾರವನ್ನ ಸೂಕ್ತ ಕಾಲದಲ್ಲಿ ನೆನೆಸ್ಕೊಂಡು ಅದನ್ನ ಮರಳಿ ಸಮರ್ಪಣೆ ಮಾಡ್ತಾನೆ. ಇದು ರಾಮನ ಮತ್ತೊಂದು ಉತ್ತಮವಾದಂತಹ ಗುಣ. ನಮ್ಮಲ್ಲಿ ಸಾಮರ್ಥ್ಯ ಅಧಿಕವಾಗಿದ್ದಾಗ ಸಾಮಾನ್ಯವಾಗಿ ಕಾಡುವಂತಹ ಮತ್ತೊಂದು ಅನಪೇಕ್ಷಿತ ಗುಣ ಅಂತಂದ್ರೆ ಆಲಸ್ಯ. ನಾನು ಈ ಕಾರ್ಯವನ್ನು ಮಾಡಲು ಸಮರ್ಥನಾಗಿದ್ದೇನೆ, ಹಾಗಾಗಿ ಇದನ್ನ ಈಗ ಮಾಡದೆ ಮತ್ತೊಮ್ಮೆ ಮಾಡ್ತೇನೆ, ಈ ರೀತಿಯಾದಂತಹ ಚಿಂತನೆಗಳಿಂದ ಕಾಲಕ್ಕೆ ಮಾಡಬೇಕಾಗಿರುವಂತಹ ಕೆಲಸಗಳನ್ನ ಮುಂದೂಡುವುದು ಅನ್ನುವಂತಹದ್ದು ಪ್ರಕೃತಿಯಾಗಿಯೇ ಮನುಷ್ಯರಲ್ಲಿ ಬರುವಂತಹದ್ದು. ಆದರೆ ರಾಮ ಈ ರೀತಿಯ ಆಲಸ್ಯವನ್ನ ತಳ್ಳಿ, ತನ್ನಲ್ಲಿ ಆಲಸ್ಯವನ್ನ ಇಟ್ಕೊಳ್ಳದೆ ಎಂದಿಗೂ ಕೂಡ ತನ್ನ ಕೆಲಸಗಳಲ್ಲಿ, ಮಾಡಬೇಕಾದಂತಹ ಕಾರ್ಯಗಳಲ್ಲಿ ನಿರತನಾಗಿಯೇ ಇದ್ದು ಸದಾ ಸಕ್ರಿಯನಾಗಿರ್ತಾನೆ. ಇದು ಮತ್ತೊಂದು ಉತ್ತಮವಾದಂತಹ ಗುಣ. ಯಾಕೆ ಅಂತಂದ್ರೆ ಆಲಸ್ಯ ನಮ್ಮಲ್ಲಿದ್ದಾಗ ಹಲವಾರು ಕೆಲಸಗಳು ವಿಳಂಬವಾಗುತ್ತೆ. ಕೆಲಸಗಳು ವಿಳಂಬವಾದಾಗ ಪರಿಣಾಮ ನಮಗೆ ಬೇಕಾದ ರೀತಿಯಲ್ಲಿ ಇರುವುದಿಲ್ಲ. ಹಾಗಾಗಿ ಕೆಲಸದ ಕಾರ್ಯದ ವೈಖರಿಯನ್ನ ತಿಳ್ಕೊಂಡು, ಯಾವಾಗ ಕೆಲಸವನ್ನ ಮಾಡಬೇಕು ಅನ್ನುವಂತಹ ವಿಚಾರವನ್ನ ತಿಳ್ಕೊಂಡು, ಈ ಕೆಲಸದಿಂದ ಉಂಟಾಗುವಂತಹ ಪರಿಣಾಮ ಏನು ಅನ್ನೋದನ್ನ ಕೂಡ ತಿಳ್ಕೊಂಡು, ಸೂಕ್ತ ರೀತಿಯಲ್ಲಿ ಆ ಫಲವು ಪೂರ್ಣವಾಗಿ ನಮಗೆ ಸಿಗ್ಬೇಕು ಅನ್ನುವಂತಹ ದೃಷ್ಟಿಯಿಂದ ತನ್ನ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ತನ್ನ ಸುತ್ತಮುತ್ತಲಿದ್ದಂತಹ ಜನರಿಗೂ ಕೂಡ ಸಕ್ರಿಯರಾಗಿರ್ಲಿಕ್ಕೆ ಪ್ರೇರಣೆಯನ್ನ ನೀಡ್ತಾನೆ. ಉದಾಹರಣೆಗೆ ಆತ ಲಕ್ಷ್ಮಣನೊಂದಿಗೆ ಪ್ರಸ್ರವಣ ಪರ್ವತದಲ್ಲಿ ಇರ್ತಾನೆ. ಯಾವಾಗ ಸುಗ್ರೀವನಿಗೆ ಅಭಿಷೇಕವನ್ನ ಮಾಡ್ತಾನೋ, ಸುಗ್ರೀವನಿಗೆ ರಾಜ್ಯಾಭಿಷೇಕದ ನಂತರ ಇನ್ನು 4 ತಿಂಗಳ ಕಾಲ ನೀನು ಕಿಷ್ಕಿಂಧ ನಗರೆಯಲ್ಲಿಯೇ ಒಳಗಡೆ ಇರು. 4 ತಿಂಗಳ ಕಾಲ ಮುಗಿದ ನಂತರ ಸೀತಾನ್ವೇಷಣೆಗೆ ಹೊರಡಬೇಕು ಎಂಬುವ ವಿಚಾರವನ್ನ ಅದನಿಗೆ ತಿಳಿಸಿರ್ತಾನೆ. ಆದರೆ ತನ್ನ ಅರಮನೆಯಲ್ಲಿಯೇ, ರಾಜ್ಯದಲ್ಲಿಯೇ ರಾಜವೈಭೋಗಗಳಿಂದ ಮನಸೋತಂತಹ ಸುಗ್ರೀವ 4 ತಿಂಗಳುಗಳ ಕಾಲ ಮುಗಿದ ನಂತರವೂ ಕೂಡ ಆ ಕೆಲಸದಲ್ಲಿ ಪ್ರವರ್ತನಾಗುವುದಿಲ್ಲ. ಆಗ ಆತನಿಗೆ ಜ್ಞಾಪಿಸಬೇಕು ಎನ್ನುವಂತಹ ಉದ್ದೇಶದಿಂದ ತಮ್ಮನಾದಂತಹ ಲಕ್ಷ್ಮಣನನ್ನ ತಿಳಿಸ್ಲಿಕ್ಕೆ, ಆ ವಿಚಾರವನ್ನ ಮತ್ತೆ ಜ್ಞಾಪಿಸಲಿಕ್ಕೆ ಕಳಿಸ್ಕೊಡ್ತಾನೆ. ಹೀಗಾಗಿ ಕರ್ತವ್ಯ ಅನ್ನುವಂತಹದ್ದು ಎಷ್ಟು ಮುಖ್ಯವೋ ಅದನ್ನ ಸರಿಯಾದ ಕಾಲದಲ್ಲಿಯೇ ಮಾಡಬೇಕು ಅನ್ನುವಂತಹದ್ದು ಕೂಡ ಅಷ್ಟೇ ಮುಖ್ಯ. ಕಾರ್ಯವನ್ನ ವಿಳಂಬವಾಗಿ ಮಾಡದಲ್ಲಿ ಅದರ ಪರಿಣಾಮ ಸರಿಯಾಗಿ ಆಗುವುದಿಲ್ಲ ಎಂಬುವಂತಹ ವಿಷಯವನ್ನ ತಿಳ್ಕೊಂಡು ಸರಿಯಾದ ಕಾರ್ಯವನ್ನ ಸರಿಯಾದ ಕಾಲದಲ್ಲಿಯೇ ಮಾಡ್ತಾ ಇರುವಂತಹದ್ದು, ಉಳಿದವರಿಂದಲೂ ಕೂಡ ಆ ರೀತಿಯೇ ಮಾಡಿಸ್ತಾ ಇರುವಂತಹದ್ದು ರಾಮನ ಮತ್ತೊಂದು ಯೋಗ್ಯವಾದಂತಹ ಗುಣವಾಗಿರುತ್ತೆ. ಹಾಗೂ ಶಾಸ್ತ್ರವನ್ನ ಬಲ್ಲಂತಹ ಶ್ರೀರಾಮ ಎಂದಿಗೂ ಕೂಡ ಉಳಿದವರಲ್ಲಿ ತಾರತಮ್ಯವನ್ನ ಮಾಡ್ತಾ ಇರಲಿಲ್ಲ. ಹೇಗೆ ತನ್ನ ತಮ್ಮನಾದಂತಹ ಲಕ್ಷ್ಮಣನನ್ನ ಆತ ಲಕ್ಷ್ಮಣನೊಂದಿಗೆ ವ್ಯವಹಾರವನ್ನ ಮಾಡ್ತಾ ಇರ್ತಾನೋ, ಅದೇ ರೀತಿಯಲ್ಲಿ ಶುದ್ಧವಾದಂತಹ ಯೋಗ್ಯವಾದಂತಹ ವ್ಯವಹಾರವನ್ನ ಉಳಿದೆಲ್ಲರ ಜೊತೆಯೂ ಕೂಡ ಮಾಡ್ತಾನೆ. ಅದು ಸಮಾಜದಿಂದ ದೂರ ಇದ್ದಂತಹ ಬೇಡರ ಅಥವಾ ನದಿಯನ್ನು ದಾಟಿಸುವವರ ಮಧ್ಯದಲ್ಲಿದ್ದಂತಹ ಗುಹ ಆಗಿರಬಹುದು, ಆತನೊಂದಿಗೂ ಕೂಡ ಆತ ಸ್ನೇಹಿತನಂತೆ ವ್ಯವಹಾರವನ್ನ ಮಾಡ್ತಾನೆ. ಎಂದಿಗೂ ಕೂಡ ಆತ ರಾಮಾಯಣದಲ್ಲಿ ಗುಹನ ಉಲ್ಲೇಖವನ್ನ ಮಾಡ್ತಾನೋ ಆತನನ್ನ ಸ್ನೇಹಿತ ಎಂಬುದಾಗಿಯೇ ಗುಹನ ಉಲ್ಲೇಖವನ್ನ ಮಾಡ್ತಾನೆ. ಇದು ಉಳಿದ ಜನರಿಗೆ ರಾಮ ಕೊಡುತ್ತಿದ್ದಂತಹ ಬೆಲೆ. ಗುಹನ ಮಾತ್ರವಲ್ಲದೆ ಸುಗ್ರೀವ, ಸೀತೆಯನ್ನ ಹುಡುಕಿ ಬಂದಂತಹ ಆಂಜನೇಯ, ಇವರೆಲ್ಲರಿಗೂ ಕೂಡ ಆತ ಉತ್ತಮ ರೀತಿಯ ವ್ಯವಹಾರವನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ
ತಾರತಮ್ಯವನ್ನ ಮಾಡದೆ ಎಲ್ಲರನ್ನೂ ಕೂಡ ಉಚಿತವಾದಂತಹ ರೀತಿಯಲ್ಲಿ ನೋಡಿಕೊಳ್ಳುವುದು, ಅವರೊಂದಿಗೆ ವ್ಯವಹಾರವನ್ನ ಮಾಡುವಂತಹದ್ದು ಶ್ರೀರಾಮನ ಮತ್ತೊಂದು ಗುಣ. ಹಾಗೆ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಸಂಪಾದನೆ ಮಾಡಿರ್ತಾನೋ, ಧನವನ್ನು ಕೂಡ ಸಂಪಾದನೆ ಮಾಡುವುದು ಆತನಿಗೆ ಸರಿಯಾಗಿ ತಿಳಿದಿರುತ್ತೆ. ಸರಿಯಾಗಿ ತಿಳಿದಿದೆ ಎನ್ನುವುದರ ಅರ್ಥ ಏನು ಅಂತಂದ್ರೆ, ಕೆಲವೊಂದು ಉದಾಹರಣೆಗಳನ್ನ ಹೇಳ್ತೇನೆ. ಈಗ ಭ್ರಮರ ಅನ್ನುವಂತಹದ್ದು ಮಕರಂದವನ್ನ ಹೀರುತ್ತೆ. ಜೇನುತುಪ್ಪವನ್ನ ನಿರ್ಮಾಣ ಮಾಡಲಿಕ್ಕೆ ಜೇನುನೊಣಗಳು, ಜೇನುಹುಳುಗಳು ಹೂವುಗಳಿಂದ ಮಕರಂದವನ್ನ ಸ್ವೀಕಾರ ಮಾಡಿದಾಗ ಹೂವಿನ ನಾಶ ಆಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ತಾರೆ. ಅದೇ ರೀತಿ ನ್ಯಾಯದಿಂದ ಪ್ರಜೆಗಳಿಗೆ ಕಷ್ಟವನ್ನ ಕೊಡದೆ ಕರ ಸಂಗ್ರಹವನ್ನ ಮಾಡುವುದು, ಯೋಗ್ಯ ರೀತಿಯಲ್ಲಿ ರಾಜ್ಯದ ಆದಾಯವನ್ನು ನೋಡಿಕೊಳ್ಳುವಂತಹದ್ದು ಕೂಡ ರಾಮ ಸರಿಯಾಗಿ ಮಾಡ್ತಾ, ಯಾರಿಗೂ ಕೂಡ ಸ್ವಲ್ಪವೂ ಕಷ್ಟ ಆಗದೇ ಇರುವ ರೀತಿಯಲ್ಲಿ ಶಾಸ್ತ್ರವಿಹಿತವಾಗಿಯೇ, ಯಾವ ರೀತಿಯಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಸ್ಮೃತಿ ಗ್ರಂಥಗಳಲ್ಲಿ ಉಲ್ಲೇಖವಿರುತ್ತೋ, ಪ್ರಜೆಗಳಿಗೆ ಕಷ್ಟ ಆಗದೇ ಆಗುವುದಿಲ್ಲವೋ ಆ ರೀತಿಯ ಮಾರ್ಗದಲ್ಲಿ ಜನರಿಂದ ಆತ ರಾಜ್ಯದ ಆದಾಯವನ್ನ, ಕರಸಂಗ್ರಹ ಮುಂತಾದ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ. ಇದರಿಂದ ಜನರು ಕೂಡ ಆತನಲ್ಲಿ ಪ್ರೀತಿಯನ್ನು ಹೊಂದಿರ್ತಾರೆ. ಹೇಗೆ ಹಣವನ್ನ ಗಳಿಸುವುದು ಆತನಿಗೆ ಗೊತ್ತು, ಅದೇ ರೀತಿ ವ್ಯಯವನ್ನ ಮಾಡುವುದು ಕೂಡ ಆತನಿಗೆ ತಿಳಿದಿರುತ್ತೆ. ವ್ಯಯವನ್ನ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ನಾವು ಸ್ಮೃತಿ ಗ್ರಂಥಗಳನ್ನ ನೋಡಿದಾಗ, ಮಹಾಭಾರತದಲ್ಲಿ ನಾರದರು ಯುಧಿಷ್ಠಿರನನ್ನ ಉದ್ದೇಶಿಸಿ ಹೇಳ್ತಾರೆ, ಕಚ್ಚಿದಾಯಸ್ಯ ಚಾರ್ಧೇನ ಚತುರ್ಭಾಗೇನ ವಾ ಪುನಃ ಪಾದಭಾಗೈ ಸ್ತ್ರಿಭಿರ್ವಾಪಿ ವ್ಯಯ ಸಂಶುದ್ಧ್ಯತೆ ತವ. ಆದಾಯವನ್ನ ವಿಭಾಗವನ್ನ ಮಾಡಿದಾಗ ಅದರಲ್ಲಿ ಕೆಲವೊಂದು ಬಾರಿ 1 ಭಾಗ, ಕೆಲವೊಂದು ಬಾರಿ ಅರ್ಧ ಭಾಗ, ಕೆಲವೊಂದು ಬಾರಿ 4 ಭಾಗಗಳಲ್ಲಿ 3 ಭಾಗಗಳಿಂದ ಖರ್ಚನ್ನ ನಿಭಾಯಿಸಬೇಕಾಗಿರುತ್ತೆ. ಈ ರೀತಿಯಾಗಿ ಎಷ್ಟು ಹಣವನ್ನ ಖರ್ಚಿಗೆ ಉಪಯೋಗಿಸಬೇಕು, ಸಂಪತ್ತನ್ನ ಯಾವ ರೀತಿಯಲ್ಲಿ ಕಾಪಾಡಬೇಕು ಅನ್ನುವಂತಹ ವಿಷಯವನ್ನು ಕೂಡ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅದೇ ರೀತಿಯಲ್ಲಿ ಅನುಷ್ಠಾನ ಆಚರಣೆಗೆ ತಂದುಕೊಂಡಿರ್ತಾನೆ. ಇದು ರಾಮನ ಮತ್ತೊಂದು ಶಾಸ್ತ್ರವಿಹಿತವಾದಂತಹ ವ್ಯಯಸಾಧ್ಯ ಜ್ಞಾನ ಅಂತ ತಿಳಿಬಹುದು, ಗುಣ ಅಂತ ಹೇಳಬಹುದು. ರಾಮ ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡಿಕೊಂಡು ಸಂಸ್ಕೃತ ಭಾಷೆಯಲ್ಲಿ ಹೇಗೆ ಸುಗುಣನಾಗಿ ಅತ್ಯಂತ ಉತ್ತಮ ರೀತಿಯಾದಂತಹ ಜ್ಞಾನವನ್ನು ಪಡೆದಿರ್ತಾನೋ, ಅದೇ ರೀತಿಯಲ್ಲಿ ಪ್ರಾಕೃತ ಮುಂತಾದ ಭಾಷೆಗಳಲ್ಲೂ ಕೂಡ ವ್ಯವಹಾರವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಅದೇ ಕಾರಣದಿಂದಲೇ ಎಲ್ಲರೊಂದಿಗೂ ಕೂಡ ಸರಿಯಾದ ರೀತಿಯಲ್ಲಿ ನೇರವಾಗಿ ವ್ಯವಹಾರವನ್ನು ಮಾಡುವುದು ಆತನಿಂದ ಸಾಧ್ಯವಾಗಿರುತ್ತೆ. ಇದು ಆತನ ಮತ್ತೊಂದು ಗುಣ. ಕೇವಲ ಜ್ಞಾನವನ್ನ ಗಳಿಸುವುದಲ್ಲದೆ ಕಲೆಗಳಲ್ಲೂ ಕೂಡ ಆತನ ಆಸಕ್ತಿ ಸಮಾನವಾಗಿರುತ್ತೆ. ಅದು ವಿಹಾರವಾಗಿರಬಹುದು, ಕ್ರೀಡೆ ಅಥವಾ ಮನೋರಂಜನೆ ಆಗಿರಬಹುದು, ಸಂಗೀತ, ವಾದ್ಯ, ಚಿತ್ರಕಲೆ, ಶಿಲ್ಪಕಲೆ, ಈ ಎಲ್ಲಾ ರೀತಿಯ ಕಲೆಗಳಲ್ಲೂ ಕೂಡ ಆತ ವಿಶೇಷಜ್ಞನಾಗಿರ್ತಾನೆ. ಇದೇ ಆತನ ಜ್ಞಾನದ ವಿಸ್ತಾರಕ್ಕೆ, ಅತಿ ದೀರ್ಘವಾಗಿರುವಂತಹ ಪರಿಧಿಗೆ ಕಾರಣವಾಗಿರುತ್ತೆ. ಹಾಗಾಗಿ ಆತ ಕುಳಿತುಕೊಂಡು ಮಾತನಾಡುವುದನ್ನ ಚೆನ್ನಾಗಿ ಮಾಡ್ತಾನೆ ಎಂಬುದು ಎಷ್ಟು ಉತ್ತಮವಾಗಿದೆಯೋ, ಅದೇ ರೀತಿಯಲ್ಲಿ ಆತ ಕುದುರೆ ಸವಾರಿಯನ್ನ ಮಾಡುವುದು, ಆನೆ ಸವಾರಿಯನ್ನ ಮಾಡುವುದು, ಚಿತ್ರಕಲೆ, ಶಿಲ್ಪಕಲೆ ಮುಂತಾದ ಕಲೆಗಳಲ್ಲಿಯೂ ಕೂಡ ಚತುರನಾಗಿ ಇದ್ದಾನೆ ಅನ್ನುವಂತಹ ವಿಷಯವೂ ಕೂಡ ಅಷ್ಟೇ ಉತ್ತಮವಾಗಿದೆ. ಹೀಗಾಗಿ ನೈಪುಣ್ಯ ಅನ್ನುವಂತಹದ್ದು ರಾಮನ ವಿಶಿಷ್ಟವಾದಂತಹ ಗುಣ. ಧನುರ್ವೇದವನ್ನ ಸರಿಯಾದ ರೀತಿಯಲ್ಲಿ ಕಲಿತು ಶೌರ್ಯವನ್ನ ಪಡೆಯುವುದು ಕ್ಷತ್ರಿಯರ ಮತ್ತೊಂದು ಗುಣ. ಇದರಲ್ಲಿಯೂ ಕೂಡ ಆತ ವಿಶಿಷ್ಟನಾಗಿ ತಾನು ಕಲಿತಂತಹ ಧನುರ್ವಿದ್ಯೆಯಲ್ಲಿ ಅತ್ಯಂತ ಅಗ್ರಸರನಾಗಿ ನಿಲ್ತಾನೆ. ಯಾಕೆ ಅಂತಂದ್ರೆ ಆತ ವಸಿಷ್ಠಾದಿಗಳಿಂದ ತನ್ನ ಗುರುಕುಲವಾಸರ ಸಮಯದಲ್ಲಿ ಎಷ್ಟು ಅಧ್ಯಯನವನ್ನ ಮಾಡಿರ್ತಾನೋ, ಆ ನಂತರ ವಿಶ್ವಾಮಿತ್ರ ಮಹರ್ಷಿಗಳ ಕೃಪೆಯಿಂದ ಕೂಡ ಆತ ಧನುರ್ವಿದ್ಯೆಯಲ್ಲಿ ಹೆಚ್ಚಾದಂತಹ ಅಸ್ತ್ರಶಸ್ತ್ರಾದಿ ಜ್ಞಾನವನ್ನ ಸರಿಯಾದ ರೀತಿಯಲ್ಲಿ ಹೊಂದಿರ್ತಾನೆ. ಇದೇ ಜ್ಞಾನವೇ ಆತನಿಗೆ ಉಳಿದಂತಹ ಮಹಾರಥಿಗಳಿಗಿಂತ ಶ್ರೇಷ್ಠ ಅನ್ನುವ ಅಂಶವನ್ನ ತಂದುಕೊಡುತ್ತೆ. ಯಾಕೆ ಅಂತಂದ್ರೆ ನಾವು ಆತನ ವರ್ಣನೆಯನ್ನ ಮುಂದೆ ಗಮನಿಸಿದಾಗ, ಸಂಗ್ರಾಮದಲ್ಲಿ ಒಂದು ಯುದ್ಧವನ್ನ ಮಾಡಬೇಕಂದಾಗ ರಾಮನ ಎದುರಿಗೆ ಯಾರ ನಿಂತರೂ ಕೂಡ ಆತನನ್ನ ಸೋಲಿಸ್ಲಿಕ್ಕೆ
ಸಾಧ್ಯವಾಗುವುದಿಲ್ಲ. ರಾವಣ ಇತ್ಯಾದಿ ರಾಕ್ಷಸರಲ್ಲದೆ ಸ್ವಯಂ ದೇವತೆಗಳಿಗೂ ಕೂಡ ಆತನನ್ನು ಗೆಲ್ಲುವುದು ಅತ್ಯಂತ ಕಷ್ಟ ಸಾಧ್ಯ. ಯಾಕೆ ಅಂತಂದ್ರೆ ಆತನಲ್ಲಿರುವಂತಹ ಬಲ ಸಾಮರ್ಥ್ಯ ಅಷ್ಟು ವಿಶಿಷ್ಟವಾದುದು. ಅಷ್ಟೆಲ್ಲಾ ರೀತಿಯ ಸಾಮರ್ಥ್ಯವನ್ನು ಹೊಂದಿದ್ರೂ ಕೂಡ ಆತನಿಗೆ ತನ್ನ ವಿದ್ಯೆಯ ಬಗ್ಗೆ, ತನ್ನ ಸಾಮರ್ಥ್ಯದ ಬಗ್ಗೆ ದರ್ಪ, ಗರ್ವ ಅಥವಾ ಅಹಂಕಾರ ಅನ್ನುವಂಥದ್ದಿರುವುದಿಲ್ಲ. ಬೇರೆಯವರು ತನಗಿಂತ ಹೆಚ್ಚು ಸಾಮರ್ಥ್ಯಶಾಲಿಗಳು ಎನ್ನುವಂತಹ ಕಾರಣಕ್ಕೆ ಅಕಸ್ಮಾತ್ ಆ ರೀತಿಯ ವಿಚಾರವನ್ನು ತಿಳಿದರೂ ಕೂಡ ಆತ ಎಂದಿಗೂ ಕೂಡ ಅಸೂಯೆ, ಈರ್ಷೆಯನ್ನ ಅನುಭವಿಸ್ತಾ ಇರಲಿಲ್ಲ. ಹಾಗಾಗಿಯೇ ರಾಮ ಶತ್ರುಗಳಿಂದಲೂ ಕೂಡ ಹೊಗಳಲ್ಪಡ್ತಾ ಇರ್ತಾನೆ. ಒಮ್ಮೆ ರಾವಣ ತನ್ನ ಸೈನ್ಯದಿಂದ ಶುಕ ಹಾಗೂ ಸಾರಣ ಅನ್ನುವಂತಹ ಇಬ್ಬರು ದೂತರನ್ನ ಕಪಿಗಳ ವೇಷದಲ್ಲಿಯೇ ಕಳಿಸಿರ್ತಾನೆ. ರಾಮನ ಸೇನೆಯನ್ನ ನೀವು ಪ್ರವೇಶ ಮಾಡಿ ಆತನಲ್ಲಿ ಇರುವಂತಹ ಬಲ ಹಾಗೂ ದೌರ್ಬಲ್ಯಗಳನ್ನ ತಿಳ್ಕೊಂಡು ಬಂದು ನನಗೆ ವಿಷಯವನ್ನು ತಿಳಿಸಿ, ಆಗ ನಾನು ಆತನೊಂದಿಗೆ ಯುದ್ಧವನ್ನ ಮಾಡಬೇಕಾದಾಗ ಸುಲಭವಾಗುತ್ತೆ ಎನ್ನುವಂತಹ ವಿಷಯವನ್ನ ತನ್ನ ದೂತರಿಗೆ ಹೇಳಿ ಗುಪ್ತಚಾರರನ್ನ ಕಳಿಸಿರ್ತಾನೆ. ಆ ಇಬ್ಬರು ಗುಪ್ತಚಾರರು ವಾನರರ ರೀತಿಯಲ್ಲಿ ವೇಷವನ್ನ ಮರೆಸಿಕೊಂಡು ರಾಮನ ಸೈನ್ಯವನ್ನ ಪ್ರವೇಶ ಮಾಡ್ತಾರೆ. ರಾಮನ ಸೈನ್ಯವನ್ನ ಪ್ರವೇಶ ಮಾಡಿದಾಗ ಸಾಮಾನ್ಯವಾಗಿ ಇದ್ದಂತಹ ವಾನರರಿಗೆ ಆ ವಿಷಯ ತಿಳಿಯದೇ ಇದ್ರೂ ಕೂಡ ವಿಭೀಷಣನ ಮಂತ್ರಿಗಳ ಮೂಲಕ ಆ ವಿಷಯ ತಿಳಿಯುತ್ತೆ. ಯಾವಾಗ ಆ ವಿಷಯ ತಿಳಿಯುತ್ತೋ ತಕ್ಷಣ ಅವರಿಬ್ಬರನ್ನ ಆ ಎಲ್ಲ ವಾನರರು ಕೂಡ ಗುದ್ದುತ್ತಾ ಅವರಿಗೆ ನೋವನ್ನುಂಟು ಮಾಡ್ತಾ ರಾಮನ ಬಳಿ ಕರ್ಕೊಂಡು ಬಂದು ಹೇಳ್ತಾರೆ, ಇವರಿಬ್ಬರು ಕೂಡ ಗೂಢಾಚಾರರು, ರಾವಣ ಕಳಿಸಿದ್ರಿಂದ ನಮ್ಮಲ್ಲಿ ಬಂದು ನಮ್ಮ ಸಾಮರ್ಥ್ಯವನ್ನೆಲ್ಲ ಕದ್ದು ನೋಡ್ತಾ ತಿಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಈ ವಿಷಯ ತಿಳಿದಾಗ ರಾಮ ನಗುತ್ತಾ ಹೇಳ್ತಾನೆ, ಇವರನ್ನ ಕ್ಷಮಿಸ್ಬಿಡಿ, ಇವರು ದೂತರಾಗಿರುವುದರಿಂದ ಇವರಿಗೆ ಹಾನಿಯನ್ನ ಮಾಡುವಂತಹದ್ದು ಸರಿಯಾದ ವಿಚಾರವಲ್ಲ. ಅಷ್ಟು ಹೇಳಿ ತನ್ನಲ್ಲಿದ್ದಂತಹ ಸೈನ್ಯ ಸಾಮರ್ಥ್ಯವನ್ನ ತಾನೇ ಖುದ್ದಾಗಿ ಅವರಿಗೆ ತಿಳಿಸುವಂತೆ ವ್ಯವಸ್ಥೆ ಮಾಡ್ತಾನೆ. ಈ ವಿಷಯವನ್ನ ನೀವು ತಿಳ್ಕೊಂಡು ನಿಮ್ಮ ಒಡೆಯನಿಗೆ ಹೇಳಿದರೂ ಕೂಡ ಪರವಾಗಿಲ್ಲ ಅನ್ನುವಂತಹ ಭಾವನೆ ಶ್ರೀರಾಮನಿಗಿರುತ್ತೆ. ಹೀಗೆ ಶರಣು ಬಂದವರನ್ನ, ದೂತರಾದವರನ್ನ ಆತ ಎಂದಿಗೂ ಕೂಡ ಹಾನಿ ಮಾಡ್ತಾ ಇರುವುದಿಲ್ಲ. ಇದು ಆತನ ಮತ್ತೊಂದು ವಿಶೇಷವಾದಂತಹ ಗುಣ. ಮತ್ತೊಂದು ಪರಿಸ್ಥಿತಿಯಲ್ಲಿ ಒಮ್ಮೆ ಯುದ್ಧದ ಪ್ರಸಂಗದಲ್ಲಿ ಇಂದ್ರಜಿತ್ತು ಅತ್ಯಂತ ಭಯಂಕರವಾದಂತಹ ಯುದ್ಧವನ್ನ ಮಾಡ್ತಾನೆ. ಶ್ರೀರಾಮ ಲಕ್ಷ್ಮಣರಿಗೆ ಕಾಣದ ರೀತಿಯಲ್ಲಿ ಆತನಲ್ಲಿ ವಿಶಿಷ್ಟವಾದಂತಹ ಸಾಮರ್ಥ್ಯ ಇದ್ದಿದ್ರಿಂದ, ಅನೇಕ ಮಾಯಾ ಸಾಮರ್ಥ್ಯವನ್ನ ಹೊಂದಿದ್ರಿಂದ ಅದೃಶ್ಯನಾಗಿ ಇವರಿಬ್ಬರ ಕಣ್ಣಿಗೆ ಕಾಣದ ರೀತಿಯಲ್ಲಿ ಆಕಾಶದಲ್ಲಿಯೇ ನಿಂತು, ಮೋಡಗಳ ಹಿಂದೆ ನಿಂತು ತನ್ನ ರಥದ ಶಬ್ದ, ಸಾರಥ್ಯದ ಶಬ್ದ ಇದ್ಯಾವುದೂ ಕೂಡ ಯಾರಿಗೂ ಕೇಳದ, ಕಾಣದ ರೀತಿಯಲ್ಲಿ ಆತ ನಿಂತುಕೊಂಡು ಯುದ್ಧವನ್ನ ಮಾಡ್ತಾನೆ. ಇದರಿಂದಾಗಿ ರಾಮ ಹಾಗೂ ಲಕ್ಷ್ಮಣ ಇಬ್ಬರಿಗೂ ಕೂಡ ಅನೇಕ ಬಾಣಗಳು ನಾಟುತ್ತೆ. ಈ ವಿಷಯ ತಿಳಿದಾಗ ಈ ವಿಷಯದಿಂದ ಲಕ್ಷ್ಮಣನಿಗೆ ಅತ್ಯಂತ ಸಿಟ್ಟು ಬರುತ್ತೆ. ಆತ ರಾಮನಿಗೆ ಹೇಳ್ತಾನೆ, ಅಣ್ಣ, ನಾನೀಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಧನುರ್ವಿದ್ಯೆಯಲ್ಲಿ ನಾವು ಧನಸ್ಸಿನಿಂದ ಬಾಣಗಳನ್ನು ಬಿಡಬೇಕಾದಾಗ ಮಂತ್ರ ಸಹಿತವಾದಂತಹ ಆಯಾ ದೇವತೆಗಳಿಂದ ಕೂಡಿದಂತಹ ಮಂತ್ರವನ್ನ ಉಪಯೋಗಿಸಿ ನಾವು ಶಸ್ತ್ರವನ್ನು ಪ್ರಯೋಗಿಸಿದಾಗ ಅದು ಅಸ್ತ್ರವಾಗುತ್ತೆ. ಅದಕ್ಕೆ ದಿವ್ಯವಾದಂತಹ ಶಕ್ತಿ ಆಗಬರುತ್ತೆ. ಇದೇ ರೀತಿಯಲ್ಲಿ ಅಸ್ತ್ರಗಳಲ್ಲಿಯೇ ಅತ್ಯಂತ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಅಸ್ತ್ರ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತೇನೆ. ಇದರಿಂದ ಕೇವಲ ಇಂದ್ರಜಿತ್ತು ಮಾತ್ರವಲ್ಲ, ಇಡೀ ರಾಕ್ಷಸರ ಸಮೂಹವೇ ಒಂದೇ ಬಾರಿಗೆ ನಾಶವಾಗಿ ಹೋಗುತ್ತೆ ಅಂತ ಅಣ್ಣನಾದಂತಹ ರಾಮನಿಗೆ ಹೇಳ್ತಾನೆ. ಆಗ ರಾಮಚಂದ್ರ ಹೇಳ್ತಾನೆ, ಇಲ್ಲ, ನಿಲ್ಸು, ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಬಾರ್ದು. ಬ್ರಹ್ಮಾಸ್ತ್ರವನ್ನ ಈಗ ಯಾಕೆ ಪ್ರಯೋಗ ಮಾಡಬಾರ್ದು ಅಂತಂದ್ರೆ, ನೀನು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ರಾವಣನ ಮಗನಾದಂತಹ ಇಂದ್ರಜಿತು ಮಾತ್ರವಲ್ಲದೆ ಈ ರಣರಂಗದಲ್ಲಿರುವಂತಹ ರಾಕ್ಷಸರು ಮಾತ್ರವಲ್ಲದೆ ಲಂಕೆ ಒಳಗಿರುವಂತಹ ಅಮಾಯಕರಾದಂತಹ ರಾಕ್ಷಸರ ಮನೆಯವರು, ಸಮಗ್ರ ಭೂಮಂಡಲದಲ್ಲಿರುವಂತಹ ಇತರ ರಾಕ್ಷಸರು ಯಾರಿಂದ ನಮಗೆ ಅಪಕಾರ ಆಗಿಲ್ಲವೋ ಅವರೆಲ್ಲರ ನಾಶವೂ ಕೂಡ ಸಂಭವವಿದೆ. ಯಾರು ಯಾವುದೇ ತಪ್ಪನ್ನೇ ಮಾಡಿರುವುದಿಲ್ಲವೋ ಅವರ ನಾಶವನ್ನ ನಾವೆಂದಿಗೂ ಕೂಡ ಮಾಡಬಾರದು. ಹಾಗಾಗಿ ತಿಳಿದುಕೊಂಡು ಕಾರ್ಯವನ್ನ ಮಾಡಬೇಕು. ಒಬ್ಬನ ತಪ್ಪಿಗಾಗಿ ಇಡೀ ಸಮೂಹಕ್ಕೆ ಶಿಕ್ಷೆಯನ್ನು ಕೊಡುವುದು ಸರಿಯಾದ ವಿಚಾರವಲ್ಲ ಅಂತ ಹೇಳಿ ಲಕ್ಷ್ಮಣನನ್ನು ತಡಿತಾನೆ. ತನಗೆ ಆಘಾತವಾಗ್ತಾ ಇದೆ, ಶತ್ರುವಿನ ವಧೆ ಸಾಧ್ಯವಾಗ್ತಾ ಇಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಕೂಡ ರಾಮ ಧರ್ಮವನ್ನ ಮೀರುವುದಿಲ್ಲ. ಲಕ್ಷ್ಮಣನಿಗೆ ಉಪದೇಶವನ್ನ ಮಾಡಿ ಆತನನ್ನ ತಡಿತಾನೆ. ಇದು ರಾಮನ ಮತ್ತೊಂದು ಉತ್ತಮವಾದಂತಹ ಗುಣ. ಆತನಿಗೆ ಸಮಗ್ರ
ಲಂಕಾರಾಜ್ಯವೇ ಸಿಕ್ಕಿದರೂ ಕೂಡ ಆತ ಅದನ್ನು ತಾನು ಸ್ವೀಕರಿಸದೆ ರಾವಣನ ತಮ್ಮನಾದಂತಹ ವಿಭೀಷಣನಿಗೆ ನೀಡುತ್ತಾನೆ. ಇದು ಆತನಲ್ಲಿದ್ದಂತಹ ಮಾನಸಿಕ ವೈಶಾಲ್ಯಕ್ಕೆ, ಉದಾತ್ತತೆಗೆ ಮತ್ತೊಂದು ನಿರೂಪಣೆ. ಇದೇ ರೀತಿ ರಾಮನ ಗುಣಗಳನ್ನು ನಾವು ಗಮನಿಸ್ತಾ ಹೋದಾಗ ಒಂದು ಕಥಾ ರೀತಿಯಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ. ಪೂರ್ಣವಾಗಿ ರಾವಣನ ರಾಕ್ಷಸರ ನಾಶವಾದ ನಂತರ ಅವರು ಮರಳಿ ಅಯೋಧ್ಯ ನಗರಕ್ಕೆ ಬಂದಿರ್ತಾರೆ. ಆಗ ಭಕ್ತನಾದಂತಹ ಹನುಮಂತನಿಗೆ ಆತ ಹೇಳ್ತಾನೆ, ನೀನು ಯಾರೂ ಮಾಡದೇ ಇರುವಂತಹ ಒಂದು ಅತ್ಯಂತ ದೊಡ್ಡ ಉಪಕಾರವನ್ನ ಮಾಡಿದೀಯ. ಯಾಕೆಂತಂದ್ರೆ ನೀನು ಸಾಗರವನ್ನ ಹಾರಿ ಲಂಕೆಗೆ ತೆರಳಿ ಸೀತೆಯನ್ನ ಕಾಣದೇ ಇದ್ದಿದ್ರೆ ಸೀತೆ ಎಲ್ಲಿದ್ದಾಳೆ ಎನ್ನುವುದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅವಳನ್ನ ಹುಡುಕುವುದು ಅತ್ಯಂತ ಕಷ್ಟವಾಗಿರುತ್ತೆ. ಇಷ್ಟೇ ಅಲ್ಲದೆ ನೀನು ಯುದ್ಧದಲ್ಲಿಯೂ ಕೂಡ ಅತ್ಯಂತ ಪರಾಕ್ರಮದಿಂದ ನನ್ನ ಶತ್ರುಗಳನ್ನ ನಿನ್ನ ಶತ್ರುಗಳು ಅನ್ನುವಂತ ಅಂದ್ಕೊಂಡು ಯುದ್ಧವನ್ನ ಮಾಡಿ ನನಗೆ ಸಹಾಯವನ್ನ ಮಾಡಿದೀಯಾ ಅಂತ ಹೇಳ್ತಾನೆ. ಸಾಮಾನ್ಯವಾಗಿ ಯಾರಾದ್ರೂ ನಮಗೆ ಉಪಕಾರವನ್ನ ಮಾಡಿದಾಗ ನಾವು ಅವರಿಗೆ ನಾನು ಕೂಡ ನಿನಗೆ ಮರಳಿ ಉಪಕಾರವನ್ನ ಮಾಡ್ತೇನೆ ಅನ್ನುವಂತಹದ್ದು ಸಾಮಾನ್ಯವಾದಂತಹ ಉತ್ತಮವಾದಂತಹ ಗುಣ. ಇದು ಒಳ್ಳೆಯ ಗುಣವೇ. ಆದರೆ ನಾವು ಉಪಕಾರ ಮಾಡುವಂತಹ ಪರಿಸ್ಥಿತಿ ಬೇರೆಯವ್ರಿಗೆ ಯಾವಾಗ ಬರುತ್ತೆ ಅಂದ್ರೆ ಬೇರೆಯವ್ರಿಗೆ ಕಷ್ಟ ಬಂದಾಗ. ನನಗೆ ಕಷ್ಟ ಬಂದಿತ್ತು, ನನ್ನ ಪತ್ನಿಯಾದಂತಹ ಸೀತೆಯನ್ನ ಒಬ್ಬ ಶತ್ರು ರಾವಣ ರಾಕ್ಷಸ ಕತ್ಕೊಂಡು ಹೋಗಿದ್ದ. ಆ ರೀತಿಯಾದಂತಹ ಕಷ್ಟದಲ್ಲಿ ನೀನು ನನಗೆ ಸಹಾಯವನ್ನ ಮಾಡಿದೆ. ನಿನಗೆ ಕಷ್ಟ ಬಂದಾಗ ನಾನು ಸಹಾಯ ಮಾಡ್ತೀನಿ ಅಂತ ರಾಮ ಹೇಳಲಿಲ್ಲ. ಬದಲಾಗಿ ಆತ ಏನ್ ಹೇಳ್ತಾನೆ ಅಂತಂದ್ರೆ, ನಿನಗೆ ನಾನು ಉಪಕಾರ ಮಾಡದೇ ಮಾಡುವಂತ ಪರಿಸ್ಥಿತಿಯೇ ಬರದೇ ಇರಲಿ, ಅಂದ್ರೆ ನಿನಗೆ ಕಷ್ಟವೇ ಬರದಿರ್ಲಿ. ನಿನಗೆ ಕಷ್ಟ ಬಂದರೆ ನಾನು ಉಪಕಾರ ಮಾಡ್ತೀನಿ ಅನ್ನುವಂತಹದ್ದು ಒಳ್ಳೆಯ ಗುಣ. ಆದ್ರೆ ನಿನಗೆ ಕಷ್ಟನೇ ಬರದೇ ಇರಲಿ ಅನ್ನುವಂತಹ ಅಪೇಕ್ಷೆಯನ್ನು ಹೊಂದುವುದು ಅತ್ಯಂತ ಶ್ರೇಷ್ಠವಾದಂತಹ ಗುಣ. ಈ ರೀತಿಯಾದಂತಹ ಗುಣಗಳಿಂದ ಕೂಡಿದವನು ರಘುಕುಲದ ರಾಘವ. ಹಾಗಾಗಿಯೇ ಆತ ತನ್ನ ಸುತ್ತಲಿದ್ದಂತಹ ಎಲ್ಲರಿಗೂ ಕೂಡ ಪ್ರಿಯನಾಗಿರುತ್ತಾನೆ. ಆತನಿಗೆ ಸಿಗಬೇಕಾದಂತಹ ರಾಜ್ಯ ತಮ್ಮನಾದಂತಹ ಭರತನಿಗೆ ಸಿಕ್ಕಾಗಲೂ ಕೂಡ ಆತನ ಮೇಲಿದ್ದಂತಹ ಉತ್ತಮ ಭಾವದಿಂದ ಇಡೀ ರಾಜ್ಯವನ್ನೇ ಅಣ್ಣನಾದಂತಹ ರಾಮನ ಚರಣ ಕಮಲಗಳಿಗೆ ಸಮರ್ಪಣೆ ಮಾಡ್ತಾನೆ. ಇದು ರಾಮನ ಗುಣದ ಮಹಿಮೆ. ಅದರಿಂದಲೇ ಭರತನು ಕೂಡ ಅಷ್ಟು ಒಳ್ಳೆಯ ತಮ್ಮನಾಗಿ ವ್ಯವಹಾರವನ್ನ ಮಾಡ್ತಾನೆ. ಈ ರೀತಿಯಾಗಿ ರಾಮನ ಅನೇಕ ಗುಣಗಳನ್ನ ನಾವು ಈ ಉಪನ್ಯಾಸದಲ್ಲಿ ಕೇಳಿದ್ವಿ. ರಾಮನ ಮತ್ತೊಂದು ಉತ್ತಮವಾದಂತಹ ಗುಣ ಅಂತಂದ್ರೆ ಎಲ್ಲರ ಬಗ್ಗೆ ಕಾಳಜಿಯನ್ನ ಹೊಂದಿರುವುದು. ಯಾವಾಗ ರಾವಣನ ಸಂಹಾರವಾಗುತ್ತೋ ವಿಭೀಷಣ ತನ್ನ ರಾಜ್ಯದಿಂದ ಸೀತಾದೇವಿಯನ್ನ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬರ್ಬೇಕಾದ್ರೆ ಎದುರಿದ್ದಂತಹ ಅನೇಕ ಕಪಿಗಳನ್ನ ದಂಡದ ಮೂಲಕ ಪ್ರಹಾರ ಮಾಡಿಸುತ್ತಾ ಪಕ್ಕಕ್ಕೆ ಕಳಿಸ್ತಾನೆ. ಯದ್ಯಪಿ ಸ್ವಯಂ ಆತ ಮಾಡಿಸದೇ ಇದ್ರೂ ಕೂಡ ಆತನ ಸೈನಿಕರು, ರಾಕ್ಷಸ ಸೈನಿಕರು ವಾನರರ ಜೊತೆಗೆ ಈ ರೀತಿಯಾದಂತಹ ವ್ಯವಹಾರವನ್ನು ಮಾಡ್ತಾರೆ. ಈ ರೀತಿ ವ್ಯವಹಾರ ಮಾಡಿದಾಗ ರಾಮನಿಗೆ ಸ್ವಯಂ ನೋವಾಗುತ್ತೆ. ಆತ ಹೇಳ್ತಾನೆ, ಇಲ್ಲಿರುವಂತಹ ಎಲ್ಲ ಕಪಿಗಳು ಕೂಡ ನನ್ನ ಸ್ವಂತ ಜನರು, ಅವರಿಗೆ ನೀನು ಯಾವುದೇ ರೀತಿಯಾದಂತಹ ಆಘಾತವನ್ನಾಗ್ಲಿ ಅವರಿಗೆ ಭಯವನ್ನ ಹುಟ್ಟಿಸುವಂತಹ ಕರ್ತವ್ಯವನ್ನಾಗ್ಲಿ ನೀನು ಮಾಡಬಾರದು ಅಂತ ವಿಭೀಷಣನ ಸೈನಿಕರನ್ನ ತಡಿತಾನೆ. ಇದು ಕಟ್ಟ ಕಡೆಯ ಸೈನಿಕನನ್ನು ಕೂಡ ರಾಮ ನೋಡುವಂತಹ ದೃಷ್ಟಿ. ಈ ರೀತಿಯಾಗಿ ಗುಣಗಳನ್ನ ಹೊಂದಿದ್ದಂತಹ ರಾಮನ ಮತ್ತೊಂದು ಗುಣ, ಅತ್ಯಂತ ಶ್ರೇಷ್ಠ ಗುಣ, ನಮಗೆಲ್ಲರಿಗೂ ತಿಳಿದಿರುವಂತಹ ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹ ಗುಣ ಅಂತಂದ್ರೆ ಸತ್ಯವಾದಿತನ. ರಾಮ ಎಂದಿಗೂ ಕೂಡ ಯಾರಿಗೂ ಕೂಡ ಸುಳ್ಳನ್ನ ಹೇಳಿದವನಲ್ಲ. ಎಂದಿಗೂ ಕೂಡ ಕೇವಲ ಸತ್ಯವನ್ನೇ ಪಾಲನೆ ಮಾಡಿದವನು. ತನ್ನ ತಂದೆ ನೀಡಿದಂತಹ ಮಾತುಗಳನ್ನ ತಂದೆಯ ಮರಣದ ನಂತರವೂ ಕೂಡ ನಾನು ಪಾಲಿಸಲೇಬೇಕು, ಅದೇ ತಾನು ಮಾಡುವಂತಹ ಸತ್ಯ ಪರಿಪಾಲನೆ, ಸತ್ಯವಾಕ್ಯ ಪರಿಪಾಲಕನಾಗಿ ನಾನಿರಬೇಕು ಅನ್ನುವಂತಹ ಭಾವನೆಯನ್ನ ಹೊಂದಿದ್ದು ಶ್ರೀರಾಮನ ಸತ್ಯವಾದಿತ್ವಕ್ಕೆ ಒಂದು ನಿದರ್ಶನ. ಯಾರು ಕೂಡ ತನಗೆ ಸಿಗಬೇಕಾದಂತಹ ರಾಜ್ಯವನ್ನ ಮತ್ತೊಬ್ಬರಿಗೆ ಬಿಟ್ಟುಕೊಡ್ತೀನಿ ಅಂತ ಅನ್ನುವುದಿಲ್ಲ. ಹಾಗೆ ತನ್ನ ತಂದೆ ಮಾತನ್ನ ನೀಡಿದ್ದಾನೆ, ನಾನು ಯಾಕೆ ಅದನ್ನು ಪಾಲನೆ ಮಾಡಬೇಕು ಅನ್ನುವಂತಹ ಭಾವ ಕೂಡ ಆತನಿಗೆ ಯಾವತ್ತೂ ಕೂಡ ಬರುವುದಿಲ್ಲ. ಈ ರೀತಿಯಾಗಿ ಆತ ಸತ್ಯವನ್ನ ಪಾಲನೆ ಮಾಡಿರ್ತಾನೆ. ಆತನ ಸತ್ಯ ಪಾಲನೆಗೆ, ಧರ್ಮ ಪಾಲನೆಗೆ ಒಂದು ನಿದರ್ಶನವನ್ನ ಹೇಳ್ಬೇಕು ಅಂದ್ರೆ ಯುದ್ಧದ ಸಮಯದಲ್ಲಿ
ಲಕ್ಷ್ಮಣನಿಗೆ ಇಂದ್ರಜಿತ್ತವನ್ನ ಕೊಲ್ಲುವುದು ಅತ್ಯಂತ ಕಷ್ಟಕರವಾಗಿರುತ್ತೆ. ಯಾಕೆ ಅಂತಂದ್ರೆ ಆತನಲ್ಲಿ ಈ ಮುಂಚೆ ಹೇಳಿದ ರೀತಿಯಲ್ಲಿ ಮಾಯಾಬಲವಿರುತ್ತೆ. ಆತ ನಿಕುಂಭಿಳಾ ದೇವಿ ಎನ್ನುವಂತಹ ಲಂಕೆಯಲ್ಲಿರುವಂತಹ ಭದ್ರಕಾಳಿಯ ವರವನ್ನ ಪಡೆದಿರ್ತಾನೆ. ಅದೃಶ್ಯವಾಗಿ ಯುದ್ಧವನ್ನ ಮಾಡ್ತಿರ್ತಾನೆ. ಇಂದ್ರನನ್ನೇ ಗೆದ್ದಂತಹ ಪರಾಕ್ರಮಿ. ಆತನೊಂದಿಗೆ ಯುದ್ಧವನ್ನ ಮಾಡಿದಾಗ ನರಶ್ರೇಷ್ಠನಾದಂತಹ ಲಕ್ಷ್ಮಣನಿಗೂ ಕೂಡ ಸ್ವಲ್ಪ ಕಷ್ಟವಾಗುತ್ತೆ. ಆತ ಅಂತಿಮವಾಗಿ ಯುದ್ಧವನ್ನ ಮಾಡಬೇಕಾದ್ರೆ ತನ್ನ ಐಂದ್ರಾಸ್ತ್ರವನ್ನು ತೆಗಿತಾನೆ. ಐಂದ್ರಾಸ್ತ್ರವನ್ನ ಲಕ್ಷ್ಮಣನ ಮೇಲೆ, ಇಂದ್ರಜಿತ್ತುವಿನ ಮೇಲೆ ಪ್ರಯೋಗ ಮಾಡಬೇಕಾದಾಗ ಲಕ್ಷ್ಮಣ ಈ ರೀತಿ ಹೇಳ್ತಾನೆ, ಎಲೈ ಐಂದ್ರಾಸ್ತ್ರವೇ, ನನ್ನ ಅಣ್ಣನಾದಂತಹ ಶ್ರೀರಾಮಚಂದ್ರ ಸತ್ಯವಾದಿಯೇ ಆಗಿದ್ದಲ್ಲಿ, ಆತ ತನ್ನ ಮಾತನ್ನ ಎಂದಿಗೂ ತಪ್ಪದೇ ಇದ್ದಲ್ಲಿ, ಎಂದಿಗೂ ಕೂಡ ಧರ್ಮ ಮಾರ್ಗದಲ್ಲಿಯೇ ನಡೆದಿದ್ರೆ ನೀನು ಈ ಇಂದ್ರಜಿತ್ತಿನ ಸಂಹಾರವನ್ನ ಮಾಡು ಅಂತ ಹೇಳ್ತಾನೆ. ಆ ಮಾತುಗಳ ಮೇಲಿರುವ ಬಲದಿಂದ, ರಾಮನ ಆ ಶ್ರೇಷ್ಠತೆಯಿಂದ ಐಂದ್ರಾಸ್ತ್ರವು ಇಂದ್ರನನ್ನೇ ಗೆದ್ದಂತಹ ಪರಾಕ್ರಮಿಯಾದಂತಹ ಇಂದ್ರಜಿತ್ತಿನ ಶಿರಸ್ಸನ್ನು ಕತ್ತರಿಸಿ ನೆಲಕ್ಕೆ ಹಾಕುತ್ತೆ. ಈ ರೀತಿಯಾದಂತಹ ಸಾಮರ್ಥ್ಯ ರಾಮನ ಸತ್ವ ಗುಣದಲ್ಲಿರುತ್ತೆ. ಆತ ಪಾಲನೆ ಮಾಡಿದಂತಹ ಸತ್ಯದಲ್ಲಿರುತ್ತೆ. ಆತ ಪಾಲನೆ ಮಾಡಿದಂತಹ ಧರ್ಮದಲ್ಲಿರುತ್ತೆ. ಹಾಗಾಗಿಯೇ ರಾಮ ಇಡೀ ಭೂಮಂಡಲದಲ್ಲಿಯೇ ಇರುವಂತಹ ಎಲ್ಲರಿಗೂ ಕೂಡ ಪ್ರೇರಣಾ ಸ್ಥಾನದಲ್ಲಿರುವಂತವನು. ತಾನು ಸತ್ಯವನ್ನಾಡುತ್ತಾ, ತಾನು ಧರ್ಮ ಮಾರ್ಗದಲ್ಲಿಯೇ ನಡೆಯುತ್ತಾ ಎಲ್ಲರಿಗೂ ಕೂಡ ಪ್ರೇರಣೆಯನ್ನು ನೀಡಿ ಅವರೂ ಕೂಡ ಧರ್ಮ ಮಾರ್ಗದಲ್ಲಿಯೇ ಇರಬೇಕು, ಅವರು ಕೂಡ ಧರ್ಮವನ್ನ ಅನುಷ್ಠಾನ ಮಾಡಬೇಕು, ಉತ್ತಮ ಗುಣಗಳನ್ನ ಹೊಂದಿರಬೇಕು ಅನ್ನುವಂತಹ ವಿಚಾರವನ್ನೇ ಎಲ್ಲರಿಗೂ ಕೂಡ ಹೇಳ್ತಾನೆ. ಅತಿಥಿಗಳ ಸತ್ಕಾರವನ್ನು ಕೂಡ ಅಷ್ಟೇ ಯೋಗ್ಯವಾಗಿ ಮಾಡ್ತಾನೆ. ಈ ವಿಚಾರವನ್ನು ನಾವು ಆತನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಗಮನಿಸಬಹುದು. ರಾಮ ನಂದಿಗ್ರಾಮದಿಂದ ಸುಗ್ರೀವ, ವಿಭೀಷಣ, ಭರತ, ಶತ್ರುಘ್ನ ಇವರ ಜೊತೆಗೆ ಮರಳಿ ಅಯೋಧ್ಯೆಗೆ ಹೋದಾಗ ಆತ ಹೋದ ನಂತರ ಮೊದಲು ಮಾಡುವಂತಹ ಕೆಲಸ ತನ್ನ ಜೊತೆಗೆ ಬಂದಂತಹ ಎಲ್ಲ ಅತಿಥಿಗಳಿಗೆ ಯೋಗ್ಯವಾದಂತಹ ಆಸನ, ವಸತಿ ಗೃಹ, ಉಪಾಹಾರ ಈ ರೀತಿಯ ವ್ಯವಸ್ಥೆಯನ್ನು ನೋಡ್ಕೊಳ್ಳುವಂಥದ್ದು. ತನ್ನ ಭವನಗಳಲ್ಲಿಯೇ ಉತ್ತಮವಾದಂತಹ ಭವನವನ್ನ ಆತ ಉಳಿದವರಿಗೆ ನೀಡ್ತಾನೆ. ಇದು ಆತನ ಅತಿಥಿ ಸತ್ಕಾರವನ್ನ ಉತ್ತಮವಾಗಿ ಮಾಡುವಂತಹ ರಾಮನ ಗುಣ. ಈ ರೀತಿಯಾಗಿ ನಾವು ಹಲವಾರು ಗುಣಗಳನ್ನ ಈಗಾಗಲೇ ಈ ಉಪನ್ಯಾಸದಲ್ಲಿ ಕೇಳಿದ್ವಿ. ಈ ಎಲ್ಲ ಗುಣಗಳಿಂದ ಕೂಡಿದಂತಹ ಶ್ರೀರಾಮನು ನಮಗೆ ಪ್ರೇರಣೆಯಾಗ್ಲಿ, ನಾವು ಕೂಡ ಆತನ ಗುಣಗಳನ್ನ ಪಾಲನೆ ಮಾಡೋಣ. ಭಾರತೀಯರಾದಂತಹ ನಮಗೆಲ್ಲರಿಗೂ ಕೂಡ ಇರುವಂತಹ ಹೆಮ್ಮೆ ಅಂತಂದ್ರೆ ಅದು ಶ್ರೀರಾಮ. ರಾಮನನ್ನ ಪುರುಷೋತ್ತಮ ಅಂತ ಕರಿತೀವಿ ಅನ್ನೋದಕ್ಕೆ ಕಾರಣನೇ ಆತನಲ್ಲಿರುವಂತಹ ಗುಣಗಳು. ಹಾದಿ ತಪ್ಪುವಂತಹ ಎಲ್ಲಾ ರೀತಿಯಾದಂತಹ ಮಾರ್ಗಗಳು ಇದ್ದರೂ ಕೂಡ ಹಾದಿಯನ್ನ ತಪ್ಪದೆ ಶ್ರೇಷ್ಠವಾದಂತಹ ದಾರಿಯನ್ನ ಹಾಕಿಕೊಟ್ಟು ತನ್ನ ಸುತ್ತಲಿರುವಂತಹ ಎಲ್ಲರನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಪಾಲನೆಯನ್ನ ಮಾಡುವುದು ರಾಮನ ವಿಶಿಷ್ಟವಾದಂತಹ ಗುಣ. ಪ್ರಜೆಗಳ ಬಗ್ಗೆ ಆತನ ಚಿಂತನೆ, ರಾಜನಾಗಿ ತನ್ನ ಮಾಡುವಂತಹ ಕರ್ತವ್ಯದ ಬಗ್ಗೆ ಆತನಿಗಿದ್ದಂತಹ ನಿರ್ಧಾರ, ನಿರ್ಣಯ ಇದು ಅತ್ಯಂತ ಪ್ರಮುಖವಾದಂತಹ ಗುಣ. ನಾವು ಉತ್ತರ ರಾಮಚರಿತವನ್ನ ಗಮನಿಸಿದ್ರೆ ಅದರಲ್ಲಿ ಆತ ಹೇಳ್ತಾನೆ, ಪ್ರಜೆಗಳ ಹಿತಕ್ಕಾಗಿ ನಾನು ನನ್ನ ಕೀರ್ತಿಯನ್ನ, ನನ್ನ ಸಂಪತ್ತನ್ನ ಎಲ್ಲವನ್ನ ತ್ಯಜಿಸುತ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರಿಯಳಾದಂತಹ ಜಾನಕಿಯನ್ನು ಕೂಡ ತ್ಯಾಗ ಮಾಡುವಂತಹ ಸ್ತರಕ್ಕೆ ನಾನು ಹೋಗಬಹುದು. ಯಾಕೆಂತಂದ್ರೆ ಪ್ರಜೆಗಳನ್ನ ಪಾಲನೆ ಮಾಡುವುದು, ಅವರ ರಕ್ಷಣೆಯನ್ನು ಮಾಡುವುದು ನನ್ನ ಕರ್ತವ್ಯ. ಹೀಗೆ ಕ್ಷತ್ರಿಯ ಧರ್ಮದ ಆಚರಣೆಯಲ್ಲಿ ರಾಮನಿಗಿದ್ದಂತಹ ಬದ್ಧತೆ, ಒಬ್ಬ ಶ್ರೇಷ್ಠ ಕ್ಷತ್ರಿಯ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಶ್ರೇಷ್ಠ ಮನುಷ್ಯ ಹೇಗಿರಬೇಕು ಅನ್ನುವಂತಹ ನಿದರ್ಶನವನ್ನ ರಾಮಾಯಣದ ಮೂಲಕ ನಮಗೆಲ್ಲರಿಗೂ ನೀಡಿದಂತಹ ದಿವ್ಯ ಚೇತನ ಮಹಾಪುರುಷ ವಿಷ್ಣುವಿನ ಅವತಾರಗಳಲ್ಲಿ ಅತ್ಯಂತ ಧೀರೋದಾತ್ತವಾದಂತಹ ಪ್ರೇರಣೆಯನ್ನು ನೀಡುವಂತಹ ಅವತಾರ ಶ್ರೀರಾಮ ಅವತಾರ. ಆತನ ಜನ್ಮಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ನಾವೀಗ ಮರಳಿ ರಾಮ ಮಂದಿರವನ್ನ ಪಡೆದಿದ್ದೇವೆ. 500 ವರ್ಷಗಳಿಗಿಂತಲೂ ಕೂಡ ಹೆಚ್ಚಿನ ಕಾಲದ ಯುದ್ಧದಲ್ಲಿ, ಸಂಘರ್ಷದಲ್ಲಿ ಕಡೆಗೂ ಹಿಂದುವಿನ ಸನಾತನ ಧರ್ಮದ ಪ್ರತೀಕವಾಗಿರುವಂತಹ ರಾಮನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿ ಅಲ್ಲಿ ಮಂದಿರವನ್ನು ನಾವು ಮರಳಿ ಪಡೆದಿದ್ದೇವೆ. ಈ ಸುಸಂದರ್ಭದಲ್ಲಿ ಅಹಂ ಬ್ರಹ್ಮಾಸ್ಮಿ ಟ್ರಸ್ಟ್ನಿಂದ ಈ ಕಾರ್ಯಕ್ರಮಗಳ ಆಯೋಜನೆ ಅತ್ಯಂತ ಉತ್ತಮವಾಗಿ ಆಗ್ತಾ ಇದೆ. ಈ ಉಪನ್ಯಾಸಗಳ ಸರಣಿಯಲ್ಲಿ
ನನಗೂ ಕೂಡ ಅವಕಾಶವನ್ನ ನೀಡಿದ್ದಕ್ಕಾಗಿ ಧನ್ಯವಾದವನ್ನ ಕೇಳ್ಕೊಳ್ತಾ ಈ ನನ್ನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸ್ತೇನೆ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಜೋ ಭೂಜೋ ನಮಾಮ್ಯಹಂ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಓಂ ತತ್ಸತ್.